ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ಒಂದು ಸೂಕ್ಷ್ಮ ಹಾಗೂ ಗಂಭೀರ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಕನ್ನ ಹಾಕೂರು ರಾಮನ ಅಯೋಧ್ಯೆಯ ಆ ಹುಂಡಿಯನ್ನು ಕೂಡ ಬಿಟ್ಟಿಲ್ಲ ನೋಡಿ. ಏನು ಹೇಳಬೇಕಿದಕ್ಕೆ? ಆದರೆ ಈ ಒಂದು ಪ್ರಕರಣ ರಾಜಕೀಯ ರೂಪವನ್ನು ಪಡ್ಕೊಂಡಿದೆ. ಹೌದು, ಬಹಳ ಮುಖ್ಯವಾಗಿ ಯಾಕೆ ಈ ರಾಜಕೀಯ ರೂಪವನ್ನು ಪಡ್ಕೊಂಡಿದೆ ಅಂತ ನೋಡೋದಾದರೆ ವಿಶೇಷವಾಗಿ BJPಯನ್ನು ಇಲ್ಲಿ ನೆನಪಿಸಬೇಕು, ಉಲ್ಲೇಖಿಸಬೇಕು. ರಾಮನನ್ನು ಆಂತರಿಕೂ ಮೀರಿ ಬಹಿರಂಗವಾಗಿ ಆರಾಧಿಸಿದವರು BJPಯವರು. ರಾಮನಿಗೆ ದೇಗುಲವನ್ನು ಕಟ್ಟಲೇಬೇಕು ಅಂತ ಹೊರಟವರು BJPಯವರು. ರಾಮನಿಗಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದವರು BJPಯವರು. ಆ ರಾಮ ಮಂದಿರದ ಆರಾಧನೆಯಲ್ಲಿ ಬಹಳ ಮುಖ್ಯವಾಗಿ ವಿಶೇಷವಾಗಿ ಯಾವ ತೊಡಕುಗಳಿಲ್ಲದಂತೆ ನಡೆಸಬೇಕು ಅಂತ ಇಚ್ಛೆ ಪಟ್ಟವರು ಅವರೇ ಅನ್ನೋದಾದರೆ, ಇಲ್ಲಿ ಆ ಹುಂಡಿಗೆ ಕನ್ನ ಬಿದ್ದಿದೆ ಅನ್ನೋದಾದರೆ ಯಾರನ್ನು ಪ್ರಶ್ನೆ ಮಾಡಬೇಕು ಅನ್ನೋದೇ ಪ್ರಶ್ನೆ ಉಳ್ಕೊಂಡ್ಬಿಟ್ಟಿದೆ. ಈಗ ಅಷ್ಟು ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲ ಕೆಲಸವನ್ನು ಮಾಡಿದಾಗ ಸ್ವತಃ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದ ಘನತೆವೆತ್ತ ಪ್ರಧಾನಮಂತ್ರಿಯವರೇ ಮುಂದಾಳತ್ವವನ್ನು ವಹಿಸಿ ಉದ್ಘಾಟನೆ ಮಾಡಿದಾಗ ಆ ಹುಂಡಿ ಕನ್ನ ಬಿದ್ದಿದೆ ಅಂದಾಗ, ಕನ್ನ ಹಾಕಿದ್ದಾರೆ ಅಂದಾಗ ಸಹಜವಾಗಿ ಅವರಿಗೆ ಪ್ರಶ್ನೆ ಕೇಳಿದ್ದಾರೆ ಕೂಡ. ಇದು 50 ಪೈಸೆ, 1 ರೂಪಾಯಿ ದೇಣಿಗೆ ಕೊಟ್ಟಿರುವಂಥ ಪ್ರತಿಯೊಬ್ಬರ ಹಕ್ಕಾಗಿದೆ ಪ್ರಶ್ನೆ ಮಾಡೋದು. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಈ ಸಂದರ್ಭದಲ್ಲಿ ಮೌನಕ್ಕೆ ಜಾರಿದ್ದಾರೆ. ಅದ್ಯಾವ ಮೌನ ವ್ರತವೋ ಇನ್ನೂ ಕೂಡ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ಈ ಒಂದು ಜಿ ಸಂವಾದದಲ್ಲಿ ರಾಮನ ಹುಂಡಿ ಕಥೆಯನ್ನು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ರಾಮ ಭರತ ಭೂಮಿಯ ಅಸ್ಮಿತೆ. ರಾಮ ಭಾರತಕ್ಕೆ ಆದರ್ಶ. ಪ್ರತಿಯೊಬ್ಬ ನಾಗರಿಕ ರಾಮನ ಬದುಕನ್ನು ಓದಿ ಅರಿತು ಈ ದಾರಿಯನ್ನು ಅನುಸರಿಸಿದರೆ ಒಂದು ಮೋಕ್ಷ ಸಿಗುತ್ತೆ, ಮುಕ್ತಿ ಸಿಗುತ್ತೆ, ಬದುಕು ಸುಂದರವಾಗಿರುತ್ತೆ ಅನ್ನುವಂಥ ಆಶಾಭಾವನೆಯಲ್ಲಿ ರಾಮನನ್ನು ಆರಾಧಿಸಿದ್ದಾರೆ, ರಾಮನನ್ನು ಜೀವಿಸಿದ್ದಾರೆ, ರಾಮನನ್ನು ಬದುಕಾಗಿಸಿಕೊಂಡಿದ್ದಾರೆ. ಅಂಥ ರಾಮನಿಗಾಗಿ ಯಾರೋ ದೇಗುಲ ಕಟ್ತಾರೆ ಅಂದರೆ ಯಾರಿಗೆ ಕೊಡಲ್ಲ ದೇಣಿಗೆನ? ಪ್ರತಿಯೊಬ್ಬರು ಕೊಡ್ತಾರೆ. ತನ್ನ ಕೈಲಾದ ಮಟ್ಟಿಗೆ 50 ಪೈಸೆಯಿಂದ ಹಿಡಿದು 1 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ ಅಯೋಧ್ಯೆಯಲ್ಲಿ ರಾರಾಜಿಸುವಂತಹ ಶ್ರೀರಾಮನ ದೇಗುಲಕ್ಕಾಗಿ. ಆದರೆ ದೇಣಿಗೆಯಲ್ಲಿ ಅವ್ಯವಹಾರ, ಹುಂಡಿಗೆ ಕನ್ನ ಅಂದಾಗ ಇದನ್ನು ಆ ಭಾರತೀಯರು ಕಷ್ಟಪಟ್ಟು ದುಡಿದು ನನ್ನ ರಾಮನಿಗಾಗಿ ಅಲ್ಲಿ ನಾನು ದೇಣಿಗೆಯನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕನ್ನ ಹಾಕಿದ್ದಾರೆ ಅನ್ನೋದಾದರೆ ಆ ದೇಣಿಗೆ ಕೊಟ್ಟವರು ಹುಂಡಿಗೆ ಹಣ ಹಾಕ್ತವ್ರು ಹೆಂಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಅರಗಿಸ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ? ಇಂಥ ಒಂದು ಸಿಚುವೇಶನ್. ಹೌದು, ಅಯೋಧ್ಯೆಯ ರಾಮನ ಹುಂಡಿಗೂ ಕನ್ನ ಹಾಕಲಾಗಿದೆ. ಶ್ರೀರಾಮ ಮಂದಿರದ ದೇಣಿಗೆಯನ್ನು ಕದ್ದಿದ್ದಾರೆ ಖದೀಮರು. ಜುಲೈ 6ರಂದು ಅಯೋಧ್ಯೆ ಟ್ರಸ್ಟ್ ಮಹತ್ವದ ಸಭೆಯನ್ನು ಕರೆದಿದೆ. ಟ್ರಸ್ಟ್ನ ಪುನರ್ರಚನೆ ಸಂಬಂಧ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಪ್ರಕರಣ ಸಂಬಂಧ 8 ಮಂದಿಯ ಬಂಧನವಾಗಿದೆ. ಆರೋಪಿಗಳಿಂದ 80 ಲಕ್ಷ ರೂಪಾಯಿ ವಶ ಅನ್ನುವಂಥ ಮಾಹಿತಿ. ಇನ್ನು ಅವ್ಯವಹಾರದ ಬಗ್ಗೆ ಮಾತಾಡಬೇಕಾಗಿರುವಂಥ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಮೌನಕ್ಕೆ ಜಾರಿದ್ದಾರೆ. ಮೌನವ್ರತ ಅಂತ ಅನಿಸುತ್ತೆ. ಇನ್ನು ಇಂತಹ ಸಂದರ್ಭದಲ್ಲಿ ಈ ಬೇಜವಾಬ್ದಾರಿತನಕ್ಕೆ, ಈ ಅಕ್ರಮಕ್ಕೆ ಯಾರ ಹೊಣೆ ಅನ್ನೋದು ಸದ್ಯದ ಪ್ರಶ್ನೆ. ಇಷ್ಟೆಲ್ಲ ಆಗುವ ಸಂದರ್ಭದಲ್ಲಿ ಏನಾಗುತ್ತೆ, ಯಾರಿಗೆ ಪ್ರಶ್ನೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ, ದೇಣಿಗೆ ಹಾಕಿದವರಲ್ಲಿ, ಹುಂಡಿಗೆ ಕಾಸು ಹಾಕಿದವರಲ್ಲಿ ಬಂದಾಗ ಸಹಜವಾಗಿ BJP, ಬಿಕಾಸ್ ನಾನು ಆಗಲೇ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಟ್ಟೆ. ರಾಮ ಅಂದರೆ ಅಸ್ಮಿತೆ, ರಾಮ ಅಂದರೆ ಬದುಕು, ರಾಮ ಭರತದ ಶಕ್ತಿ, ಈ ಭರತ ಭೂಮಿಯಲ್ಲಿ ರಾಮನಿಗೊಂದು ದೇಗುಲ ಆಗಬೇಕು ಅಂತ ಹೋರಾಡಿದವರು BJPಯವರೇ. ಅವತ್ತು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಇಡೀ ದೇಶದ ಚಿತ್ತವೇ ಅತ್ತ ಕಡೆ ಹರಿಸಿದಾಗ ಅಲ್ಲಿ ಕಂಡವರು ಪ್ರಧಾನಿ ನರೇಂದ್ರ ಮೋದಿ ಅವರು. 11 ದಿವಸಗಳ ವ್ರತವನ್ನು ಮಾಡಿದರು, ದೇಗುಲದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು, ಈ ರಾಮ ನಮ್ಮ ಅಸ್ಮಿತೆ, ಅಯೋಧ್ಯೆ ನಮ್ಮ ಬದುಕು ಅಂತ ಹೇಳ್ಕೊಂಡಿದ್ರು. ಅಲ್ಲಿಗೆ ಕನ್ನ ಹಾಕಿದ್ದಾರೆ ಅಂದಾಗ ಪ್ರಧಾನಿಗಳು ಮಾತಾಡಲೇಬೇಕು. ಬಿಡಿ, ಈ ರಾಜಕೀಯ ವಿಷಯದಲ್ಲಿ ಕೆಲವೊಮ್ಮೆ ಟೀಕೆ ಟಿಪ್ಪಣಿಗಳು ನರೇಂದ್ರ ಮೋದಿ ಅವರ ವಿಚಾರದಲ್ಲಿದೆ. ಯಾವ ಮಾಧ್ಯಮದ ಪ್ರಶ್ನೆಗೂ ಉತ್ತರ ಕೊಡಲ್ಲ, ಯಾವ ಜನರ ಪ್ರಶ್ನೆಗೂ ಅವ್ರು ನಿಲ್ಕೋದಿಲ್ಲ ಅಂತ. ಬಟ್ ಈಗ ಮಾತಾಡಲೇಬೇಕು, ಮಾತಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ಹಾಗಾಗಿ ಈ ಒಂದು ಅಯೋಧ್ಯೆಯ ಹುಂಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. देखिए, हम जो भी मंदिर में जाए, हिंदुस्तान का हर एक मंदिर में जाइए,
उधर बाहर एक बोर्ड लगे रहता है, जूता और चप्पल चोरी करने वाला है सावधान रहिए। क्योंकि गरीबी है, लोग जूता चप्पल चोरी कर लेते हैं, मैं उसको इतराज़ नहीं है मेरा, मगर अभी एक नया बोर्ड लगाना पड़ेगा। जो दान पत्र जो पात्र है, जो दान देता है, उसको भी रक्षा करना है। इधर भी चोर है, दान पत्र का पैसा लूटने वाला है, सावधान रहिए करके उधर भी एक बोर्ड लगाना पड़ेगा। आरएसएस बीजेपी आने के बाद एक जो हमेशा सबरीमलै के बारे में इतना चिल्ला रहा था देश के प्रधानमंत्री, अभी क्यों चुप बैठे? जो भी कर्नाटक का जो रिश्ता है, जो आदमी वो गो हत्या के बारे में बहुत बोलता था, वो आदमी इतना पैसा कहाँ से कर लिया है, तो वो भी जांच होना चाहिए। ನೋಡಿ ಇವರೇ ಭಾಳ ಸ್ಪಷ್ಟವಾಗಿ ಎದ್ದು ಕಾಣೋದೇನು, ಬಿ ಜೆ ಪಿಯವರಿಗೆ ಆರ್ ಎಸ್ ಎಸ್ಸಿಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ಹೌದಾ ಇಲ್ಲ? ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಯಾರು ಮಾಡಿದ್ರು? ಪ್ರಾಣ ಪ್ರತಿಷ್ಠಾಪನೆ ಮೋದಿಯವರಲ್ವಾ? ಇನಾಗ್ರೇಷನ್ ಯಾರು ಮಾಡಿದ್ದು? ಮೋದಿಯವರಲ್ಲ. ಸಮಿತಿ ರಚನೆ ಮಾಡಿದ್ದು ಮೋದಿಯವರಲ್ವಾ? 15 ಜನ ಸಮಿತಿ ಇಲ್ಲಿ 12 ಜನ ಕೇಂದ್ರದಿಂದ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ. ಯಾರು ಮಾಡಿದ್ದು? ಮೋದಿಯವರಲ್ವಾ? ಮತ್ತು ಈ ದೇಣಿಗೆ ಇಷ್ಟು ದೊಡ್ಡ ಹಗರಣ ಆಗಿದೆ ಅಂದರೆ, ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ದುಡ್ಡಿಲ್ಲ, ರಾಜೀನಾಮೆಗಳು ಕೊಡ್ತಾ ಇದ್ದಾರೆ. ಆದರೆ ಪ್ರಧಾನಿ ಮಂತ್ರಿಯವರಂತೂ ಮೌನವಾಗಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದು ದೊಡ್ಡ ಭಾಷಣ ಹೊಡಿತಾ ಇದ್ದಾರೆ. ಏನಂತ? ರಾಮ್ ಭಕ್ತರ ಶ್ರದ್ಧೆ ಬಗ್ಗೆ ಅನುಮಾನ ಮಾಡಬೇಡಿ, ಕೆರಳಿಸ್ಬೇಡಿ ಅಂತ. ಕೆಳಿಸಿದ್ದು ಯಾರು ಸ್ವಾಮಿ? ಕಾಂಗ್ರೆಸ್ನವರ? ನಾವಾ? ಎಸ್ ಪಿ ಅವರ? ಲೂಟಿ ಹೊಡೆದಿದ್ದು ನೀವು, ನಿಮ್ಮ ಸರ್ಕಾರ. ನಿಮ್ಗೆ ಪಾಲು ಬಂದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಆದ್ದರಿಂದ ಏನೇ ತನಿಖೆಗೂ ಕೂಡ ಈಗ ನೋಡಿ SIT ಮಾಡಿದ್ರಲ್ವ? ಕೇಳಿಯಪ್ಪ, SIT ಮಾಡಿದ್ರಲ್ಲ, SIT ವಿತೌಟ್ FIR ಕೊಟ್ಟಿದ್ದು ನೆನಪಿದೆಯಾ ನಿಮಗೆ? ಆಮೇಲೆ SIT ರಿಪೋರ್ಟ್ ಯಾರಿಗೆ ಸಬ್ಮಿಟ್ ಮಾಡಿದ್ರು? IAS ಆಫೀಸರಿಗೆ. IAS ಆಫೀಸರ್ ಈಸ್ ಅ ಟ್ರಸ್ಟಿ, ನಾಮಿನೇಟೆಡ್ ಟ್ರಸ್ಟಿ. ಯೋಚನೆಗಳು ಸಾಕಾರ ಆಗಬೇಕು ಅಂದರೆ ಯೋಜನೆಗಳಾಗಬೇಕು, ಯೋಜನೆಗಳು ಸಾಕಾರ ಆಗಬೇಕು ಅಂದರೆ ಅದು ಪರಿಪಕ್ವವಾಗಿರಬೇಕು. ಈಗ ಅಯೋಧ್ಯೆಯ ಆ ರಾಮನ ಹುಂಡಿಯ ಹಣದ ವಿಚಾರ ಅಂದಾಗ ಇದು ಭಾರತೀಯರ ಭಕ್ತಿಯ ವಿಚಾರ ಆಗುತ್ತೆ, ಅಸ್ಮಿತೆಯ ವಿಚಾರ ಆಗುತ್ತೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ BJPಯ ಮೇಲಿರುವಂಥ ನಂಬಿಕೆಯ ಪ್ರಶ್ನೆ ಆಗಿದೆ. ಹಾಗಾಗಿ ಉತ್ತರ ಕೊಡಬೇಕಾದವರು ಇನ್ನೂ ಮೌನವಾಗಿದ್ದರೆ ಅದು ಸಮಂಜಸ ಅಲ್ವೇ ಅಲ್ಲ. ನಾವು ಬಹಳ ಸ್ಮೂತಾಗಿ ಪ್ರಶ್ನೆ ಕೇಳ್ಬೋದು, ಆದರೆ ವ್ಯಾಲಿಡ್ ಪ್ರಶ್ನೆಯನ್ನು ಕೇಳಿದಾಗ ಸರಿಯಾದಂಥ ಉತ್ತರದ ನಿರೀಕ್ಷೆ ಕೂಡ ಇದೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರಾಗಿರುವಂಥ ಉತ್ಕರ್ಷ್ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರು ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರು ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಉತ್ಕರ್ಷ್ ಅವರೇ, ಉತ್ತರ ನೀವೇ ಯಾಕೆ ಕೊಡಬೇಕು ಅಂತ ನೋಡೋದಾದರೆ, ದೇಶದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರೋರು ನೀವೇ, ದೇಶದ ಜವಾಬ್ದಾರಿ ನಿಮ್ಮ ಕೈಲಿದೆ. ಅಟ್ ದ ಸೇಮ್ ಟೈಮ್ ಪ್ರಿಯಾಂಕ್ ಖರ್ಗೆ ಅವರು ಉಲ್ಲೇಖ ಮಾಡಿದ ಹಾಗೆ ರಾಮನ ಅಸ್ಮಿತೆಯ ಬಗ್ಗೆ ಬಹಳ ದೊಡ್ಡ ಭಾವನೆಯನ್ನು ಇಟ್ಕೊಂಡವರು BJPಯವರು. ಬಹಿರಂಗವಾಗಿ ಆಂತರ್ಯದಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ. ರಾಮನಿಗಾಗಿ ದೇಗುಲ ಮಾಡಬೇಕು ಅಂತ ಹೊರಟವರು ನೀವೇ, ದೇಗುಲವನ್ನು ಕಟ್ಟಿದವರು ನೀವೇ, ಉದ್ಘಾಟನೆ ಮಾಡಿದವರು ನೀವೇ. ಹಾಗಾಗಿ ನೀವೇ BJPಯವರೇ ಎಲ್ಲವೂ ಆಗಿರೋದ್ರಿಂದ ನಿಮ್ಮನ್ನೇ ಪ್ರಶ್ನೆ ಮಾಡಬೇಕಾಗಿದೆ, ಎಲ್ಲಿ ಎಡವಿದ್ರಿ? ನೋಡಿ, ಒಂದು ಬಹಳ ಸ್ಪಷ್ಟಪಡಿಸ್ತೀನಿ. ಇವತ್ತೇನು ರಾಮನ ಹುಂಡಿಯಲ್ಲಿ ಕಳ್ತನ ಆಗಿರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗ್ತಕ್ಕಂಥದ್ದಿಲ್ಲ. ಮತ್ತೆ ಯಾರು ಆ ಕಳ್ತನವನ್ನು ಮಾಡಿದರೆ, ನಮ್ಮ ಸರ್ಕಾರ ಈಗಾಗಲೇ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ SITಯನ್ನು ಫಾರ್ಮ್ ಮಾಡಿ ಆ ಕಳ್ಳರನ್ನ ಹಿಡಿದು ಜೈಲಿಗೆ ಹಟ್ಟುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಯಾವುದೇ ರಾಜಿ ಇಲ್ಲ. ನಾವು ರಾಮ ಮಂದಿರ ಕಟ್ಟಿದೀವಿ ಅನ್ನುವಂಥದ್ದು ಎಷ್ಟು ಸತ್ಯನೋ, ನಮ್ಮ ಪರಿವಾರದ ಕಾರ್ಯಕರ್ತರು ಅದಕ್ಕೆ ಎಷ್ಟು ಹೋರಾಟ ಮಾಡುವಂತ ಎಷ್ಟು ಸತ್ಯನೋ, ಆದರೆ ಅಷ್ಟೇ ಸತ್ಯ ಆ ಯಾವ ಆರೋಪಿಗಳಿದ್ದಾರೆ ಅವರನ್ನು ಇಮಿಡಿಯೇಟ್ ಆಗಿ ಬಂಧನ ಮಾಡುವಂಥ ಕೆಲಸ ಕೂಡ ಆಗಿದೆ. ಅವರ ಆಸ್ತಿ ಪಾಸ್ತಿಗಳನ್ನು ಕೂಡ ಸೀಸ್ ಮಾಡುವಂಥ ಕೆಲಸ ಆಗಿದೆ. ಪ್ರಶ್ನೆ ಮಾಡುವಂಥ ಅಧಿಕಾರ ಎಲ್ರಿಗೂ ಇದೆ, ಜನಸಾಮಾನ್ಯರಿಗೂ ಇದೆ. ಇವತ್ತೇನು ಎಲ್ಲ ಈ ಯಾವುದು ಇಂಡಿಯಾ ಅಲಯನ್ಸ್, ಯಾವ ಅಲಯನ್ಸ್ ಗೊತ್ತಿಲ್ಲ ನನಗೆ, ಆ ಅಲಯನ್ಸ್ ಪಾರ್ಟಿಯವ್ರಿಗೂ ಇದೆ. ಆದರೆ ನಾವು ಆಡಳಿತ ನಡೆಸೋ ದೇಶದ NDA ಅಥವಾ BJPಗೆ ಇನ್ನೊಂದು ಯಾವುದೋ ಅಲೈನ್ಸ್ ಇಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ನಾಲೆಜ್ ಗೇನ್ ಮಾಡ್ಕೋಬೇಕು. ಅಲ್ಲ, ಅದಷ್ಟು ನನಗೆ ಹೆಸರು ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಒಂದೊಂದ್ಸತಿ ಮಾಡ್ಕೋತಾರೆ. ಇಂಡಿಯಾ ಅಂತ ಏನೇನು ಗೊತ್ತಿಲ್ಲ, ಅವ್ರು ಒಂದೊಂದ್ಸತಿ ಪಾರ್ಟ್ನರ್ಗಳು ಗೊತ್ತಿಲ್ಲ ನನಗೆ ಅದೆಲ್ಲ. ಸೊ ನಾನು ಹೇಳ್ತೀನಿ NDA ಏನೋ ಗೊತ್ತಿಲ್ಲ ಬಿಡಿ. ಈ ಅಲಯನ್ಸ್ ಯಾರಿದ್ದಾರೆ, ಇವ್ರು ಏನ್ ಮಾತಾಡ್ತೀರಿ ಇವತ್ತು, ಈ ಕಾಂಗ್ರೆಸ್ ಅವ್ರು ಇರ್ಬೋದು, ಸಮಾಜವಾದಿಗಳಂತ ಹೇಳ್ಕೊಂಡಿರ್ತಕ್ಕಂಥ ಅಖಿಲೇಶ್ ಯಾದವ್ ಎಲ್ಲ ಒಂದ್ ಕಾಲಘಟ್ಟದಲ್ಲಿ ಇದೇ ಕಾಂಗ್ರೆಸ್ನವ್ರು 2007ರಲ್ಲಿ ಅಫಿಡವಿಟ್ ಹಾಕಿದ್ರು, ರಾಮ ಯಾರು, ರಾಮ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ. ಇದೇ ಕಪಿಲ್ ಸಿಬಲ್ ಅವತ್ತು ವಾದ ಮಾಡಿದ್ರು, ಸೇತುರಾಮ್
ಪ್ರಾಜೆಕ್ಟ್ ವಿಚಾರವಾಗಿ ಸ್ಪಷ್ಟವಾಗಿ ಹೇಳ್ತೀನಿ ವಿತ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್. ಆಮೇಲೆ ಇದೇ ಸಮಾಜವಾದಿ ಪಾರ್ಟಿಯ ನಾಯಕರಾಗಿದ್ದಂಥ ಮುಲಾಯಂ ಸಿಂಗ್ ಯಾದವ್ ನಮ್ಮ ಕರಸೇವಕರು ಅನೇಕ ಜನ ನನ್ನ ಕಾರ್ಯಕರ್ತರ ಜೊತೆ ಬರ್ತಾ ಮಾತಾಡ್ಕೊಂಡು ಬಂದೆ ಮೇಡಮ್. ಎಷ್ಟು ಘನಘೋರವಾಗಿ ನಡೆಸ್ಕೊಂಡು ಅಂತಂದ್ರೆ ಗೋಲಿಬಾರ್ ಮಾಡಿದ್ರು, ಸುಮಾರು 500 ಜನ ಸಾಧು ಸಂತರನ್ನ ನರೆಮೇಧ ಮಾಡಿದ್ರು. ಇವತ್ತಿಗೂ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಇವ್ರು ಇನ್ನೊಂದು ಡೋಂಗಿತನ ನೋಡಿ, ಎಷ್ಟು ಚೆನ್ನಾಗಿ ಇವರು ಡೋಂಗಿ ವಾದವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ, ಇದೇ ಕಾಂಗ್ರೆಸ್ನವರು ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ, ಯಾರು ಕೂಡ ರಾಮ ಮಂದಿರಕ್ಕೆ ಹೋಗಬಾರ್ದು ಅಂತ. ಡಿ ಕೆ ಶಿವಕುಮಾರ್ ಯಾಕೆ ಹೋದ್ರು, ಕಾಂಗ್ರೆಸ್ನ ಅನೇಕ ನಾಯಕರು ಯಾಕೆ ಹೋದ್ರು, ತೇಜಸ್ವಿ ಯಾದವ್ ಯಾಕೆ ಹೋದ್ರು, ಅಖಿಲೇಶ್ ಯಾದವ್ ಯಾಕೆ ಹೋದ್ರು. ನಾವು ಅವ್ರು ಪ್ರಶ್ನೆ ಮಾಡ್ತಿರೋ ತಪ್ಪು ಅಂತ ಹೇಳ್ತಿಲ್ಲ, ಅವ್ರು ಮಾಡೋವಂಥ ಅಧಿಕಾರ ಇದೆ, ಮಾಡ್ಲಿ. ಈ ಡೋಂಗಿತನ ಇದೆಯಲ್ಲ, ಈ ಡೋಂಗಿವಾದ ಮಾಡ್ತಾರಲ್ಲ ಕುತ್ಕೊಂಡು ಮಾಧ್ಯಮಗಳಲ್ಲಿ ಇರ್ಬೋದು ಅಥವಾ ಕಾಂಗ್ರೆಸ್ನ ನಾಯಕರುಗಳು, ಇದನ್ನ ನಾವು ಒಪ್ತಾ ಇಲ್ಲ. ಇದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾರೆ. ಆದ್ರೆ ಇವತ್ತು ಕನ್ನ ಹಾಕಿರ್ತಕ್ಕಂಥ ವಿಚಾರದಲ್ಲಿ ನೋ ಕಾಂಪ್ರಮೈಸ್. ಯಾರು ಮಾಡಿದರೆ ಅದು ತಪ್ಪು ತಪ್ಪೆ ಹೇಳೋ ಅಂತ ಧೈರ್ಯ ನಮಗಿದೆ. ಇಮಿಡಿಯೇಟ್ SIT ಅನ್ನ ಯೋಗಿ ಆದಿತ್ಯನಾಥ್ ಜಿ ಅವರು ಮಾಡಿದಾರೆ. ನಮಗೆ ಅವ್ರ ಬಗ್ಗೆ ಬಹಳಷ್ಟು ಭರವಸೆ ಇದೆ. ಯೋಗಿಜಿ ಯಾರು ಬಿಟ್ರು ಕೂಡ ಅವ್ರು ಬಿಡೋ ಅಂತ ಪ್ರಶ್ನೆ ಇಲ್ಲ. ಬಹುಶಃ ಏನಾದ್ರೂ ಇದು ಹೆಂಗೆ ಅಂದ್ರೆ, ರಾಮ ಅಂದಾಗ ವಿಶೇಷವಾಗಿ ಅಯೋಧ್ಯೆ ಅಂತ ತಗೊಳ್ಳೋದಾದ್ರೆ ಭಾರತೀಯರ ಅಸ್ಮಿತೆ ಇದು. ಹೌದೌದು, ಖಂಡಿತವಾಗ್ಲು ಧರ್ಮಾತೀತವಾಗಿ ಎಷ್ಟು ಜನ ಅಸ್ಮಿತೆ ಅಲ್ಲ ಅಂತ ಹೇಳಿದವರು ಇದಾರೆ. ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ ಅಸ್ಮಿತೆ ಅಲ್ಲ ಅಂತ. ಅದು ನಿಮ್ ಇದು ಹೆಂಗೆ ಅಂದ್ರೆ, ಈಗ ಆದ್ಮೇಲೆ SIT ರಚನೆ ಮಾಡಿ ಯೋಗಿ ಆದಿತ್ಯನಾಥ್ ಅವ್ರ ಮೇಲೆ ನಮಗೆ ವಿಶ್ವಾಸ ಇದೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಯಾಕೆ ಒಪ್ಕೊಳ್ಳಲ್ಲ ಗೊತ್ತಾ? ನಾವು ಕೋಟೆನ ಕೊಳ್ಳೆ ಹೊಡೆದ ಮೇಲೆ ಬೀಗ ಹಾಕಿ ಏನು ಪ್ರಯೋಜನ ಇಲ್ಲ. ನಮ್ಮ ಗಮನಕ್ಕೆ ಬಂದಿರುವಂತದ್ದು ಗಮನಕ್ಕೆ ಒಂದು ನೋಡಿ, ಇವತ್ತು ಅದನ್ನ ತಗೊಂಡ್ಬಂದು ಹೇಳಿರ್ತಕ್ಕಂಥವ್ರು ನಮ್ಮ ಪರಿವಾರದ ಕಾರ್ಯಕರ್ತರೆ. ಇಮಿಡಿಯೇಟ್ ಯೋಗಿ ಆದಿತ್ಯನಾಥ್ ಜಿ ಅವರು ಆಕ್ಷನ್ ಅನ್ನ ತಗೊಂಡು ಯಾರು ಕಲ್ಪ್ರಿಟ್ಸ್ ಇದ್ದಾರೆ ಅವ್ರ ಮೇಲೆ ರೇಡ್ ಮಾಡಿಸಿ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ನಿಮಗೆ ಧರ್ಮಸ್ಥಳ ವಿಚಾರದಲ್ಲಿ ನಾನೇನೋ ಪ್ಯಾರಲಲ್ ಡ್ರಾ ಮಾಡ್ತಾ ಇಲ್ಲ. ಧರ್ಮಸ್ಥಳ ವಿಚಾರದಲ್ಲಿ ಏನೆಲ್ಲ ಆಯ್ತು, ಯಾರೋ ಬಂದು ಕೂತ್ಕೊಂಡ್ರಂತೆ, ಯಾರೋ ಲೆಫ್ಟಿಸ್ಟ್ಗಳು, ದಿನೇಶ್ ಗುಂಡೂರಾವ್ ಹೇಳಿದ್ದು, ಅವ್ರು ಯಾರೋ ಬಂದ್ರು ನಮ್ಮ ಮೇಲೆ ಪ್ರೆಷರ್ ಹಾಕಿದ್ರು, ಅವ್ರು ಯಾರೋ ಮಾಡಿದ್ರು ಅಂತ SIT ಮಾಡಿ ಅದನ್ನ ಗೊಬ್ಬೆ ಬುರ್ಸೋಂತ ಕೆಲಸ ನಾವೇನ್ ಮಾಡ್ತಾ ಇಲ್ಲ. ವಿ ಆರ್ ವೆರಿ ಕ್ಲಿಯರ್. Those who have involved in this crime will be punished. ನನಗೆ ಎಲ್ಲರಿಗಿಂತ ಭರವಸೆ ಯೋಗಿ ಆದಿತ್ಯನಾಥ್ ಅವ್ರು ಖಂಡಿತವಾಗ್ಲೂ ಮಾಡ್ತಾರೆ. ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆಮೇಲೆ ಇದು ಒಂಥರ ಈ ಕಾಂಗ್ರೆಸ್ನವ್ರ ಚಾಳಿ ಹೇಗೆ ಅಂತಂದ್ರೆ, ಮೋದಿ ಮಾತಾಡ್ಬೇಕಂತ. ನಿಮ್ ರಾಹುಲ್ ಗಾಂಧಿ ಎಲ್ಲದಕ್ಕೂ ಮಾತಾಡ್ತಾರ. ನೀವು 1000 ಹೇಳಿದ್ರೆ ನಾನು ಹೇಳಬಲ್ಲ. ಈಗ ಇದೇ ರಾಹುಲ್ ಗಾಂಧಿ ಇವ್ರು ದ್ವಂದ್ವ, ಮತ್ತೊಂದ್ಸತಿ ಹೇಳ್ತೀನಿ, ಡೋಂಗಿತನ ಹೇಳ್ತೀನಿ, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಅಲ್ಲೆಲ್ಲೋ ಮಹಾರಾಷ್ಟ್ರದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಬಾರ್ದು ಅಂತ ಹೋರಾಟ ಮಾಡ್ತಕ್ಕಂಥ ರಾಹುಲ್ ಗಾಂಧಿ ಅವರು ಬಿಡದಿಲ್ ರೈತರು ಪಾಪ ಒದ್ದಾಡ್ತಾ ಇದಾರಲ್ವಾ, ಪ್ಯಾರಲಲ್ ಡ್ರಾ ಮಾಡ್ತಿಲ್ಲ. ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್ ಅಷ್ಟೇ. ಗಾಟ್ ಇಟ್. ನಾನು ಮಾತಾಡ್ತೀನಿ ನೋಡ, ದರ್ಶನ್ ಅವ್ರನ್ನ ಮಾತಾಡ್ಸೋಣ. ದರ್ಶನ್ ಅವರೇ, ಅಯೋಧ್ಯೆ, ರಾಮ ಮಂದಿರ ಭಾರತೀಯರ, ಹಿಂದೂಗಳ ಧರ್ಮಾತೀತವಾಗಿ ಅದೆಷ್ಟೋ ಜನರ ಒಂದು ಅಸ್ಮಿತೆ, ಭಾವನೆ. ಅಲ್ಲಿ ಈಗ ತೊಡಕು ಅಂದಾಗ, ಅಲ್ಲಿ ಹುಂಡಿ ಕಳ್ಳತನ ಅಂದಾಗ, ದೇಣಿಗೆಯಲ್ಲಿ ಅವ್ಯವಹಾರ ಅಂದಾಗ ಭಾರತೀಯನಾಗಿ ನೀವು ಏನು ಹೇಳೋದು ಬಯಸ್ತೀರಿ? ಮೇಡಮ್, ನಾವೊಂದು ಘೋಷವಾಕ್ಯ ಹೇಳ್ತಾ ಇದ್ವಿ, ಚೌಕಿದಾರ್ ಚೋರ್ ಹೇ ಅಂತ ಹೇಳಿಬಿಟ್ಟು. ಇವತ್ತು ದೇಶದಲ್ಲಿ ರಫೇಲ್ ಚೋರಿ, ನೀಟ್ ಚೋರಿ, ನೋಟ್ ಚೋರಿ, ವೋಟ್ ಚೋರಿ, ಈಗ ನೋಡಿದರೆ ಭಾರತೀಯರ ಭಾವನಾತ್ಮಕವಾಗಿ ಬೆಸ್ತಂಥ ಶ್ರೀರಾಮಚಂದ್ರನ ಮಂದಿರದಲ್ಲೇ ಕಳ್ಳತನ ಆಗಿದೆ. ಆ ಕಳ್ಳತನದ ಹಿನ್ನೆಲೆ ಹೊತ್ತವರು ಚಂಪಲ್ ರಾಯ್ ಆಗಿರ್ಬೋದು, ಗೋಪಾಲ್ ರಾಯ್ ಆಗಿರ್ಬೋದು, ಅನಿಲ್ ಮಿಶ್ರಾ ಆಗಿರ್ಬೋದು, ಇವರ ಸಮುದಾಯಗಳನ್ನು ನಾವು ನೋಡಬೇಕಾಗ್ತದೆ ಮತ್ತು ಇವರ ಹಿನ್ನೆಲೆಯನ್ನು ನಾವು ನೋಡಬೇಕಾಗ್ತದೆ. ಯಾಕೆಂದರೆ ಅವರು ಯಾವ ಪಕ್ಷಕ್ಕೆ ಒಂದು ಸಂಬಂಧಗಳನ್ನ ಹೊಂದಿದ್ದರು ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಇವತ್ತು 1925 ಮೇಡಮ್ ಹಿಂದೂ ಮಹಾಸಭಾ ಶುರುವಾಗಿದ್ದು, ರಾಮ ಬಂದ್ಬಿಟ್ಟು 1925 ಅಯೋಧ್ಯೆಯಲ್ಲಿ ನೆಲೆಸಲಿಲ್ಲ, ಅಥವಾ BJP 1980 ಭಾರತದಲ್ಲಿ ಸ್ಥಾಪನೆ ಆಗಿದ್ದಲ್ವ. ಅದಕ್ಕೂ ಬಿಫೋರ್ ರಾಮ ಇದ್ದ, ಅದಕ್ಕೂ ಬಿಫೋರ್ ಸೀತೆ ಕಥೆಯನ್ನು ಕೇಳಿದ್ವಿ, ಅದಕ್ಕೂ ಬಿಫೋರ್ ರಾಮಾಯಣನೂ ನಾವು ದೂರದರ್ಶನದಲ್ಲಿ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಅಂದಿನ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ಮಾಡಿತ್ತು. ಜನರ ಮನೆ ಬಾಗಿಲಿಗೆ ರಾಮಾಯಣ ಮಹಾಭಾರತವನ್ನು ದೂರದರ್ಶನಗಳಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ನೋಡ್ತಾ ಇದ್ದಿದ್ದು ನೆನಪಿದೆ. ದೇವರನ್ನು, ದೇವರ ಭಕ್ತಿಯನ್ನು, ದೇವರ ಭಾವನೆಯನ್ನು ಅಥವಾ ದೇವಸ್ಥಾನವನ್ನು ಈ ದೇಶದಲ್ಲಿ ಯಾವ ರಾಜಕೀಯ ಪಕ್ಷಗಳಿಗೂ ಯಾರೂ ಅಡ ಇಟ್ಟಿಲ್ಲ. ಎಲ್ಲರೂ ಅವರವರು. ಈಗ ನಾನು ಕಾಂಗ್ರೆಸ್ ಪಕ್ಷ ಜೊತೆಗೆ ನಾನೊಬ್ಬ ಹಿಂದೂ, ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಮಾನ್ಯ DK ಶಿವಕುಮಾರ್ ಅವರು ಹಿಂದೂ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ಹಿಂದೂ. ನಿಮ್ಮಲ್ಲಿ ಆಗಿರ್ತಕ್ಕಂಥ ತೊಡಕುಗಳಿಗೆ ಅವ್ರು ಯಾಕೆ ಆ ದೇವಸ್ಥಾನಕ್ಕೆ ಹೋದ್ರು? ಯಾಕೆ ನಾವು ಏನಾದ್ರು ಸರ್ವಾಧಿಕಾರಿ ಆಳ್ವಿಕೆನಲ್ಲಿದ್ದೀವ? ಅಥವಾ BJP ವಕ್ತಾರರು ಹೇಳ್ತಾ ಏನೋ ಕಾಂಗ್ರೆಸ್ಸಲ್ಲಿ ಒಂದು ಫಾರ್ಮಾನ್ ಹೊಡಿಸಿದ್ದಾರೆ, ಆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಒಂದು ಅಲಿಗೇಷನ್ ಮಾಡಬೇಕಾದ್ರೆ ಲೆಟ್ ಇಮ್ ಪ್ರೂವ್ ವಿತ್ ಅ ಲೆಟರ್ ಆ್ಯಡ್. ನಮ್ಮ ಪಕ್ಷದಿಂದ ಯಾರಿಗೂ ಆ ರೀತಿಯಾದಂಥ ಫಾರ್ಮಾನ್ಗಳನ್ನ ಖಂಡಿತ ಇಲ್ಲ. ಅವರವರ ಭಾವನೆ ಭಕ್ತಿಗಳಿಗೆ ಯಾರು ಎಲ್ಲಿ ಬೇಕಿರೋ ಹೋಗ್ಬೋದು. ಅವರವರ ಕೆಲವರು ಮಸೀದಿಗೆ ಹೋಗ್ತಾರೆ, ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವರು ದರ್ಗಾಗಳಿಗೆ ಹೋಗ್ತಾರೆ,
ಇನ್ನು ಕೆಲವರು ಗುರುನಾನಕ್ನ ಪ್ರೇ ಮಾಡೋದಕ್ಕೆ ಹೋಗ್ತಾರೆ. ಹಾಗೆ ಈ ದೇಶದ ಸಂವಿಧಾನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಯಾವ ಧರ್ಮವನ್ನು ಯಾರು ಬೇಕಾದರೂ ಭಕ್ತಿಯಿಂದ ಪೂಜಿಸ್ಬೋದು, ಗೌರವಿಸ್ಬೋದು ಅಂತ. ಇನ್ನು ಕೋರ್ಟಿಂದ ಯಾವುದೋ ವಿಚಾರ ಅಂತಲೂ ಬಂತು. ಮೇಡಮ್, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದ್ದಾಗ, ಕೆಲವೊಂದು ತರ್ಕಗಳು ಇದ್ದಾಗ ನ್ಯಾಯಾಲಯದ ಕಟಕಟಗಳಿಗೆ ಹೋಗಬಾರ್ದು ಅಂತ ಏನೋ ಕಾನೂನಿಲ್ಲ. ಅವರ ಪ್ರಶ್ನೆಗಳನ್ನ ಅವರು ಮಾಡ್ಬೋದು. ಇಂಡಿವಿಜುವಲಿ ಎವ್ರಿಬಡಿ ದೇ ಗಾಟ್ ದೇರ್ ಓನ್ ರೈಟ್ಸ್. ಈ ಭಾರತ ಭೂಮಿಯಲ್ಲಿ ಹಿಂದುವಿನಲ್ಲೇ ನಾ ಹೇಳುವಂಥದ್ದು, ದೇವರನ್ನ ಪೂಜಿಸುವಂತಹ ಏನು ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಾಸ್ತಿಕ ಮತ್ತು ಆಸ್ತಿಕ ಅಂತ ಬರ್ತಾರೆ. ಕೆಲವರಲ್ಲಿ ನಂಬಿಕೆ ಇಲ್ಲ, ಕೆಲವರಲ್ಲಿ ನಂಬಿಕೆ ಇದೆ. ಅದಕ್ಕೂ ಸಮೇತ ಈ ಸಂವಿಧಾನದಲ್ಲಿ ಅವಕಾಶಗಳಿದೆ. ಈಗ ನೀವು ನಮ್ಮನ್ನು ಚರ್ಚೆ ಕರೆದಿರ್ತಕ್ಕಂಥ ಉದ್ದೇಶ ರಾಮ ಮಂದಿರದಲ್ಲಿ ಕಳ್ಳತನ ಅಂತೇಳಿ. ಕಳ್ಳತನ ಆಗಿರೋದು ನಿಜ. ಆ ಟ್ರಸ್ಟ್ನ ನಿರ್ಮಾಣ ಮಾಡಿರೋದು ಮಾನ್ಯ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ, ಅದೂ ನಿಜ. ಆ ಟ್ರಸ್ಟಿಗೆ ಸಂಬಂಧಪಟ್ಟವರು VHP, RSS, BJP ಅನ್ನುವಂಥದ್ದು ಅದೂ 100% ಸತ್ಯ. ಕಳ್ಳತನವಾದರೂ ಸಮೇತ ನಾವು ಕಣ್ಮುಚ್ಕೊಂಡು ಕೂತಿದ್ದೀವಿ. ಅವ್ರು ಯಾಕೆ ಮಾತಾಡಬೇಕು? ಈ ದೇಶದ ಪ್ರಧಾನಿ ಇದ್ದಾರೆ, ಈ ನನ್ನ ದೇಶದ ಪ್ರಧಾನಿ, ನನ್ನ ಪ್ರಧಾನಿಯೇ ಅಂತ ಹೇಳ್ತಾ ನರೇಂದ್ರ ಮೋದಿಯವರು ಒಂದು ಪಕ್ಷದ ಪ್ರಧಾನಿ ಅಲ್ಲ. ಈ ದೇಶದಲ್ಲಿ ಒಂದು ಭಾವನಾತ್ಮಕ ವಿಚಾರವಾಗಿ ಅನೇಕ, ಯಾಕೆಂದ್ರೆ ರಕ್ತದೋಕುಳಿಯೇ ಹರಿದಿದೆ ರಾಮ ಯಾತ್ರೆ ನಡೆಯುವಂತ ಸನ್ನಿವೇಶದಲ್ಲಿ. ಬಹಳ ಒಂದು ದುರಂತದ ಸಂಗತಿ ಅಂತಂದ್ರೆ, ಆ ರಾಮ ಮಂದಿರದ ಕಳ್ಳತನದ ನಂಟು ಕರ್ನಾಟಕಕ್ಕೂ ಅಂಟಿದೆ ಅನ್ನುವಂತ ಆರೋಪಗಳು ಬರ್ತಾ ಇದೆಯಲ್ಲ. ಈ ಕರ್ನಾಟಕದಲ್ಲಿ ಆ ಒಬ್ಬ ಖದೀಮ ಯಾರು ಅನ್ನುವಂಥದ್ದು ಇನ್ನೇನು ಹೊರಗಡೆ ಬಂದೇ ಬರ್ತದಲ್ಲ. ಹಾಗೇನೆ ಮೇಡಮ್, ಸಾವಿರಾರು ಕೋಟಿ ರೂಪಾಯಿ ಈ ಒಂದು ಹಗರಣ ಆಗಿದ್ದಾಗ ಈ ದೇಶದಲ್ಲಿ IT, ED, CBI ಬದುಕಿದೆಯೋ ಸತ್ತಿದೆಯೋ? ಕರ್ನಾಟಕ ವಾಲ್ಮೀಕಿ ವಿಚಾರಕ್ಕೆ IT, ED, CBI ಬಂತು. ಅವತ್ತಿನ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರಲ್ಲ ನಾಗೇಂದ್ರರವರು. ಇವತ್ತು ನೀಟಿನ ವಿಚಾರಕ್ಕೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾ ಇಲ್ಲ. ಆರ್ಥಿಕ ವ್ಯವಹಾರ ಹಳ್ಳ ಹತ್ತೋದ್ರು ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾ ಇಲ್ಲ. ಇವತ್ತು ಹುತಾತ್ಮರಾದ್ರು 6 ಜನ ಪೇಲ್ಗಾಮ್ನಲ್ಲಿ, ಮೊನ್ನೆ ಅಷ್ಟೇ ನಮಗೆ ಗೊತ್ತಾಗಿದೆ. ಅದಕ್ಕೆ ರಾಜನಾಥ್ ಸಿಂಗ್ ಅವರ ರಾಜೀನಾಮೆ ಇಲ್ಲ. ಇವತ್ತು ದೇಶದೊಳಗಡೆ ಪಾಕಿಸ್ತಾನದಿಂದ ಬರ್ತಾರಂತೆ, ಗುಂಡು ಹೊಡಿತಾರಂತೆ, ಮತ್ತೆ ಹೋಗ್ತಾರಂತೆ. ಶಾಯಿಬ್ ಅಖ್ತರ್ ಅವರ ಅಣ್ಣನ ಹೆಣ ಉಣ್ಬೇಕಾದ್ರೆ ಅದೇ ಉಗ್ರಗಾಮಿ ಅಲ್ಲಿ ಪ್ರತ್ಯಕ್ಷ ಆಗ್ತಾರಂತೆ. ಅದಕ್ಕೆ ನೈತಿಕ ಹೊಣೆ ಹೊತ್ತು ಅಮಿತ್ ಶಾ ರಾಜೀನಾಮೆ ಕೊಟ್ಟಿಲ್ಲ. ಈ ದೇಶದ ಇಷ್ಟೊಂದು ಹೈರಾಣುಗಳಿಗೆ ನೇರವಾಗಿ ನರೇಂದ್ರ ಮೋದಿ ಅವರ ಕಾರಣ. ಅವರ ರಾಜೀನಾಮೆಯನ್ನ ಕೇಳ್ತೀನಿ ಮೇಡಮ್. ಚುನಾವಣೆಗಷ್ಟೇ ರಾಮಜಪ ಹಂಗಾದ್ರೆ ಇಂಥ ವಿಷಯಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನಿಷ್ಕ್ರಿಯವಾಗಿದೆ ಅಂತ ಭಾವಿಸ್ಬೇಕಾಗತ್ತೆ. ರಾಮನ ಹುಂಡಿಗೆ ಕನ್ನ ಕದ್ದವರು ಯಾರು ಅಂತಕ್ಕಂಥದ್ದು ಸಬ್ಜೆಕ್ಟು. ಹೌದು ಮೇಡಮ್, ಒಂದು ಮಾತು ಹೇಳ್ತಾ ಇದ್ದೀನಿ. ಶ್ರೀರಾಮನ ಹೆಸರು, ಶ್ರೀರಾಮನ ಭಕ್ತಿ, ಶ್ರೀರಾಮನ ಇತಿಹಾಸ, ಶ್ರೀರಾಮ ತನ್ನ ನಿಷ್ಠೆಯನ್ನು ತೋರಿಸ್ಕೊಳ್ಳೋದಕ್ಕೆ ಅವತ್ತು ಅವರು ಕಾಡ್ಬೋದಂಥ ವಿಚಾರ, ತನ್ನದೇ ಆದಂಥ ಒಂದು ನಿಲುವನ್ನು ತೋರಿಸ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮನಿಗೆ ಆಪಾದನೆಗಳು ತಪ್ಪಿದ್ದಲ್ಲ. ಇವತ್ತು ರಾಮ ಜನ್ಮಭೂಮಿಯಲ್ಲಿ ಏನೊಂದು 500 ವರ್ಷಗಳ ಹೋರಾಟದಿಂದ ಏನು ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ಅನೇಕ ಜನ ಭಕ್ತರುಗಳು ಇಲ್ಲಿಂದ ಇಡೀ ದೇಶಾದ್ಯಂತ, ವಿಶ್ವಾದ್ಯಂತ ಕಾಲ್ನಡಿಗೆಯಲ್ಲಿ ಇಟ್ಟಿಗೆಗಳು ತೊಗೊಂಡೋಗಿದ್ದಾಗಿದೆ. 5 ರೂಪಾಯಿ, 10 ರೂಪಾಯಿ, 1 ರೂಪಾಯಿ ದೇಣಿಗೆ ಕೊಟ್ಟಿರೋದಾಗಿರಲಿ, ಅಥವಾ ಯಾರೋ ಹೋಗೋರ ಕೈಯಲ್ಲಿ ಚಿನ್ನ, ಬೆಳ್ಳಿ, ಒಡವೆಗಳನ್ನು ಕೊಟ್ಟು ಕಳಿಸಿರೋದಾಗಿರಲಿ, ಅವರವರ ಭಕ್ತಿ, ಅವರ ಶಕ್ತಿ ಮೀರಿ ಆ ದೇವರಿಗೆ ಅವರು ಕಾಣಿಕೆಗಳು ಕೊಟ್ಟು, ಕೊಡುಗೆಗಳನ್ನು ಕೊಟ್ಟು ದೇವಸ್ಥಾನ ನಿರ್ಮಾಣ ಆದ ನಂತರ ಕೆಲವೇ ದಿನಗಳಲ್ಲಿ ಒಂದು ರೀತಿ ಎಷ್ಟು ದೊಡ್ಡ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿತು ಅಂತಂದರೆ, ತನ್ನದೇ ಅಂತ ಒಂದು ದೊಡ್ಡ ಹೆಸರನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಕುಂಭಮೇಳನೂ ಬಂತು. ಕೋಟ್ಯಾಂತರ ಜನ ಭಕ್ತರುಗಳು ಕೂಡ ಆ ಸಂದರ್ಭದಲ್ಲಿ ಅಲ್ಲಿಗೋಗಿರ್ತಕ್ಕಂಥದ್ದು ಉಂಟು. ಯಾವೊಂದು ಟ್ರಸ್ಟನ್ನು ನಿರ್ಮಾಣ ಮಾಡಿದ್ರು, ಟ್ರಸ್ಟನ್ನು ನಿರ್ಮಾಣ ಮಾಡಿದ ನಂತರ ಅದು ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಾವು ಹೇಳೋದಕ್ಕಿಂತನೂ ಜನಗಳಿಗೆ ಗೊತ್ತಿದೆ. ಆದರೆ ಅಲ್ಲಿ ಕೆಲಸಕ್ಕೆ ಇಟ್ಟಂಥ ವ್ಯಕ್ತಿಗಳು ಅವರು ಇದನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಮತ್ತೊಂದು ಏನಪ್ಪ ಅಂತಂದರೆ, ಒಂದು 2-3 ತಿಂಗಳ ಹಿಂದೆಯೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಬ್ಬಂದಿ ಕೂಡ ಯಾಕೋ ಈ ಕೆಲಸಗಾರರ ಮೇಲೆ ಅನುಮಾನ ಇದೆ ಅಂತಕ್ಕಂಥದ್ದು ಸ್ಪಷ್ಟಪಡಿಸಿದ ನಂತರ ಕೆಲವು ನಿಗೂಢವಾದಂಥ ಅವ್ರ ಮೇಲೆ ಕಣ್ಣಿಟ್ಟಾಗ ಎಲ್ಲ ಹಗರಣ ನಡೀತಾ ಇದೆ. ಇಲ್ಲ, ಯಾವ ರೀತಿ ನಡೀತಾ ಇದೆ ಅಂತಂದರೆ, CC ಕ್ಯಾಮ್ರಾ ಮುಂದೆ ಒಬ್ಬರು ಗಡ್ಡ ನಿಂತ್ಕೊಂಡು ಹಿಂದ್ಗಡೆ ಎಣಿಕೆ ಮಾಡೋವಂಥ ಸಂದರ್ಭದಲ್ಲಿ ಹಣ ಹೊಡೆದಿರೋದಾಗಿರ್ಬೋದು, ನೋಟಿನ ಕಟ್ಟುಗಳನ್ನು ಜಾಸ್ತಿ ತುಂಬಿ ಟ್ರಾನ್ಸ್ಪೋರ್ಟೇಷನ್ ಸಂದರ್ಭದಲ್ಲಿ ನೋಟ್ಗಳು ಎತ್ತಿರೋದಾಗಿರ್ಬೋದು, ಬ್ಯಾಂಕಲ್ಲಿ ನೋಟ್ ಎಣಿಸುವಾಗ ಏರ್ಪೇರ್ಗಳಾಗಿರ್ತಕ್ಕಂಥದ್ದು, ಡೂಪ್ಲಿಕೇಟ್ ಬಿಲ್ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಈಗ ದೇಣಿಗೆಗಳು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಡೂಪ್ಲಿಕೇಟ್ ಬಿಲ್ಗಳು ಕೊಟ್ಟಿರ್ತಕ್ಕಂಥ ಇವೆಲ್ಲ ಕೂಡ ನಡೆದಿದೆ. ನಡೆದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅಂತಕ್ಕಂಥದ್ದನ್ನು ಮಾಡಿದಾಗ 8 ಜನ ಸಿಕ್ಕಿದ್ರು. ಅವ್ರು ಏನೇನು ಹುದ್ದೆಗಳಲ್ಲಿದ್ದರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಟ್ರಸ್ಟಲ್ಲಿ ಅವ್ರು ಯಾರ್ಯಾರ ಜೊತೆಲಿದ್ದರು ಅಂತಕ್ಕಂಥದ್ದು ಗೊತ್ತಿದೆ. ಇಲ್ಲಿ ತನಕ ಒಂದು ಭಾಗ. ಆದರೆ
ಈ ಕೂಡಲೇ ಅಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ SITಗೆ ಅದನ್ನು ಕೊಟ್ಟಿದೆ, ತನಿಖೆ ನಡೀತಾ ಇದೆ. SIT ಒಂದು ರಿಪೋರ್ಟನ್ನು ಕೊಟ್ಟಿದೆ. ರಿಪೋರ್ಟಲ್ಲಿ ಏನಿದೆ ಅಂತಕ್ಕಂಥದ್ದು ಇನ್ನೂ ಸುಸ್ಪಷ್ಟವಾಗಿ ಹೊರಗಡೆ ಬರಬೇಕಾಗ್ತದೆ. ಇದು ವಿಚಾರ ಇಲ್ಲಿಗೆ ಬಂದಿದೆ. ವಿರೋಧ ಪಕ್ಷಗಳು ಇವತ್ತು ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ರಾಮನ ವಿಚಾರದಲ್ಲಿ. ಅಲ್ಲ, ರಾಜ್ಯದಲ್ಲಿ ಯಾವುದೇ ವಿಚಾರಕ್ಕೂ ಪಾರದರ್ಶಕತೆ ಕೇಳೋರು ನೀವು ವಿಷಯದಲ್ಲಿ ತೋರಿಸಲಿಲ್ಲ ಅಂದ್ರೆ ಖಂಡಿತ ನಿಮ್ಮ NDA ಅವರು ಫಸ್ಟ್ ನರೇಂದ್ರ ಮೋದಿ ಅವರು ನಾನು ಇದುವರೆಗೂ ಮಾತಾಡಿರ್ತಕ್ಕಂಥ ಪ್ರತಿಯೊಂದು ವಿಚಾರ ಕೂಡ ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ಶಿಕ್ಷೆ ಆಗಲೇಬೇಕು. ಅವರು ಎಷ್ಟೇ ದೊಡ್ಡವರಿದ್ದರೂ ಕೂಡ ಶಿಕ್ಷೆ ಆಗಲೇಬೇಕು. ಶಿಕ್ಷೆಯಿಂದ ಈ ಕಾನೂನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತನಿಖೆ ಸ್ಪಷ್ಟವಾಗಿ ಕ್ಲಿಯರ್ ಆದರೆ ಇದರಲ್ಲಿ ಬೇರೆ ಎಲ್ಲೆಲ್ಲಿ ದೂರ ಆಯಿತು. ಮಿತ್ರರಾಗಲಿ ಒಂದು ಮಾತನ್ನು ಹೇಳ್ತಿದ್ರು, ಕರ್ನಾಟಕ ತನಕ ಬಂದೆ ಅಂತ. ಜಾಲ ಬರಲಿ, ಅದು ಎಲ್ಲೆಲ್ಲಿ ಯಾರಿದ್ದಾರೋ ಎಲ್ಲರನ್ನೂ ಹುಡುಕಿ ಅವ್ರಿಗೆ ಶಿಕ್ಷೆ ಕೊಡಲೇಬೇಕಾಗುತ್ತೆ. ಒಂದು ಸಂತೋಷದ ಸುದ್ದಿ ಅಂತಂದರೆ ಮಿತ್ರ ಅಂತ ಕಾಂಗ್ರೆಸ್ ವಕ್ತಾರರ ಬಾಯಲ್ಲಿ ಕೆಲವು ಪದಗಳು ಬಂತು, ತುಂಬ ಸಂತೋಷ ಆಯಿತು. ಆಸ್ತಿಕ, ನಾಸ್ತಿಕ, ಭಕ್ತಿ ಭಾವನೆ, ಶ್ರೀರಾಮ. ಯಾಕೆ ಅಂತಂದರೆ ಒಂದಾನೊಂದು ಕಾಲದಲ್ಲಿ ಶ್ರೀರಾಮನ ಅಸ್ತಿತ್ವನ್ನೇ ಕೇಳಿದವರು ಇವರು ಪಾಪ. ಮತ್ತು ಶ್ರೀರಾಮನ ಆ ದೇವಸ್ಥಾನದ ವಿರೋಧಿಗಳು ಯಾರು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ನನಗನ್ಸುತ್ತೆ ಮೇಡಮ್, ಸ್ಪಷ್ಟವಾಗಿ ನಾನು ಈ ತನಿಖೆ ವಿಷಯದಲ್ಲಿ ನನ್ನ ಎರಡನೇ ಅಭಿಪ್ರಾಯನೇ ಇಲ್ಲ. ಯಾರೇ ತಪ್ಪಿತಸ್ಥರಾದ್ರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ತನಿಖೆ ಆಗಬೇಕು. ಅವ್ರು ಕೇಳ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥ ಅದು ಕೂಡ. ಎಸ್ ಮೇಡಮ್, ಎಂಥವ್ರೊಂದು ಸಮಿತಿಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹೌದು ಮೇಡಮ್. ಈಗ ಒಂದು ನಿಮಿಷ, ಯಾವ ದೇವಸ್ಥಾನಗಳಲ್ಲಿ ಕಳ್ತನಗಳಾಗಲಿಲ್ಲ. ತಿರುಪತಿ ಅಂತ ದೇವಸ್ಥಾನದಲ್ಲಿ ಒಂದು ನಿಮಿಷ ದೇವಸ್ಥಾನ ಅನ್ನೋದು ಪವಿತ್ರ, ಅಲ್ಲಿ ಸತ್ಯ ಇದೆ, ಪ್ರಾಮಾಣಿಕತೆ ಇದೆ. ನೀವು ಒಂದು ಸಣ್ಣ ಮಗುಗೂ ಈಗ ಏನೋ ಮಗು ತಪ್ಪು ಮಾಡ್ತು ಅಂದ್ರೆ ನನಗೆ ನೀನು ಸಾರಿ ಕೇಳ್ಬೇಡ, ದೇವ್ರ ಹತ್ರ ಹೋಗಿ ಕೇಳು ಅನ್ನೋ ಸಂಸ್ಕೃತಿ ಸರಿದು ಅಂತ ಭೂಮಿ. ದೇವ್ರ ಎದುರುಗಡೆ ದೇವ್ರ ದುಡ್ಡು, ದೇಣಿಗೆ ದುಡ್ಡು ಕಳ್ತನ ಮಾಡೋದು ದೇವ್ರ ಎದುರುಗಡೆ ಅಂದ್ರೆ ಖಂಡಿತ. ಆಮೇಲೆ ನಾನು ಇನ್ನೊಂದು ಮಾತು ಏನು ಹೇಳ್ತೀನಿ ಅಂದರೆ, ಅದು ದೇವಸ್ಥಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲಿ ಈ ರೀತಿ ತಪ್ಪುಗಳು ನಡೆದ್ರು ತಪ್ಪೇನೆ. ಯಾವುದೇ ಕಾರಣಕ್ಕೂ ನೀವೊಂದು ಒಳ್ಳೆ ಮಾತನ್ನು ಹೇಳಿದ್ರಿ, ದೇವರು ಭಕ್ತಿ ಅಂತಂದ್ರೆ ನಮಗೆ ಪ್ರಪಂಚದಲ್ಲಿ ಕಾಣದೇ ಇರ್ತಕ್ಕಂಥ ಶಕ್ತಿ, ಅದು ಯಾವುದೇ ಧರ್ಮದಲ್ಲಿರಲಿ ದೇವರು ಅಂತಕ್ಕಂಥ. ಅಯೋಧ್ಯೆ ಹುಂಡಿಗೆ ಕನ್ನ ಹಾಕಿದ್ದಾರೆ, ಇನ್ನು ಸಣ್ಣ ಪುಟ್ಟ ದೇಗುಲದ ಕತೆ ಮುಗೀತು. ಖಂಡಿತ. ಆದರೆ ನನಗೆಲ್ಲ ಒಂದು ಮಾತು ಅನಿಸುತ್ತೆ, ಅಂದಿನ ಕಾಲದಲ್ಲಿ ಶ್ರೀರಾಮನಿಗೆ ಒಂದು ಪರೀಕ್ಷೆ ಇತ್ತು. ಇವತ್ತೇನಾದರೂ ಇನ್ನೊಂದು ರೀತಿಯಲ್ಲಿ ನಮ್ಮ ಜನಗಳ ಮೇಲೆ ಇದೊಂದು ದೊಡ್ಡ ಪರೀಕ್ಷೆ ನಡೀತಾ ಇದೆ. ಸತ್ಯವನ್ನು ಹೊರಗೆ ತೆಗಿಲೇಬೇಕು. ಯಾವುದೇ ಕಾರಣಕ್ಕೂ ಇದರ ಹಿಂದೆ ಪದೇ ಪದೇ ವಿರೋಧ ಪಕ್ಷಗಳು ಹೇಳ್ತಾ ಇರ್ತಕ್ಕಂಥದ್ದು ದೊಡ್ಡವರ ಕೈವಾಡ ಇದೆ ಅಂತಕ್ಕಂಥದ್ದು ಅವ್ರ ಅನುಮಾನ ಇದೆ. ಇವತ್ತು ಯಾರ್ಯಾರು ಯಾವ ಮಟ್ಟದಲ್ಲಿ ಏನೇನು ಕದ್ದಿದ್ದಾರೆ ಅಂತಕ್ಕಂಥವ್ರು ಎಲ್ಲರನ್ನೂ ಹಿಡ್ತಿದ್ದಾರೆ. ಆ ಕೈವಾಡದ ಬಗ್ಗೆ ನಾನು ಉತ್ಕರ್ಷ ಒಂದು ನಿಮಿಷ, ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ತನಿಖೆ ಆಗೇ ಆಗುತ್ತೆ, ಸ್ಪಷ್ಟವಾಗಿ ಅದಕ್ಕೆ ಉತ್ತರ ಸಿಗುತ್ತೆ. ಬಟ್ ಒಂದು ಏನಪ್ಪ ಅಂತಂದರೆ, ದೇವರ ದುಡ್ಡನ್ನು ತಿಂದಿರೋರು ಯಾರು ಕೂಡ ಈ ದೇಶದಲ್ಲಿ ಮುಂದುವರೆದಿರ್ತಕ್ಕಂಥ ಇತಿಹಾಸ ಇಲ್ಲ. ಹೇಳ್ಕೊಂಡೇ ಬಂದ್ಬಿಟ್ಟಿದೀವಿ ಸರ್. ಇಲ್ಲ, ಖಂಡಿತ ಇಲ್ಲ. ನೀವು ತಾತ್ಕಾಲಿಕವಾಗಿ ಮೇಡಮ್ ಒಂದು ನಿಮಿಷ, 20,000 30,000 ಒಂದು ಸಂಬಳ ತಗೊಂತಿದ್ದವನು ಕೋಟಿ ರೂಪಾಯಿಂದು ಮನೆ ಕಟ್ತಾನೆ, ಮತ್ತೆ ಜಮೀನು ತಗೊಂತಾನೆ, ತೋಟ ತಗೋತಾನೆ. ಇವೆಲ್ಲ ತಾತ್ಕಾಲಿಕ ಅಷ್ಟೇನೆ. ಇವತ್ತು ಅವ್ರೇನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಒಂದೇನಪ್ಪ ಅಂದ್ರೆ, ಇದರಲ್ಲಿ ಅತಿ ದೊಡ್ಡ ವಿಚಾರ ಭದ್ರತಾ ವೈಫಲ್ಯ ಎದ್ದು ಕಾಣುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಅದಕ್ಕಾದ್ರೂ ಮೋದಿ ಅವ್ರು ಮಾತಾಡಬೇಕು ಅನ್ನೋದೇ ನನ್ನ ವಾದ. ವಿಷಯ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಉತ್ಕರ್ಷ್ ಅವರೇ. ನನಗೆ ಪ್ರಿಯಾಂಕ್ ಖರ್ಗೆ ಅವ್ರು ಮಾತಾಡ್ಬೇಕಾದ್ರೆ ಒಂದು ಸೆಂಟೆನ್ಸ್ ರೈಸ್ ಮಾಡಿದ್ರು, BJP ಅವ್ರಿಗೆ ನೇಷನ್ ಫಸ್ಟ್ ಅಲ್ಲ ಡೊನೇಷನ್ ಇಂಪಾರ್ಟೆಂಟು ಅಂತ ಹೇಳಿ. ಏನು ಹೇಳ್ತಿರೋದ್ರ ಬಗ್ಗೆ? ಇಲ್ಲ ನೋಡಿ, ನಾವು ಪಾಪ ಅವ್ರು ಡೊನೇಷನ್ ಫಸ್ಟ್ ಅಂತಂದ್ರಲ್ವ, ಇವ್ರು UPA ಸೆಂಟ್ರಲಲ್ಲಿ UPA ಗೌರ್ಮೆಂಟ್ ಇದ್ದಾಗ ಕಾಮನ್ವೆಲ್ತು, 2G ಸ್ಕ್ಯಾಮು, ಬೊಫೋರ್ ಸ್ಕ್ಯಾಮ್ ಇದೆಲ್ಲ ಆಯ್ತಲ್ಲ, ರಫೇಲ್ ಸ್ಕ್ಯಾಮ್ ಎಲ್ಲ, ಇದೆಲ್ಲ ಪಾಪ ಡೊನೇಷನ್ ಬಂದಿಲ್ಲ. ಅವ್ರು ಪಾಪ ನೇಷನ್ ಫಸ್ಟ್ ಅನ್ನೋದಿತ್ತೇನೋ, ಹಾಗಾಗಿ ಕಾಮನ್ವೆಲ್ತ್ ಸ್ಕ್ಯಾಮು ದೇಶದ ಮರ್ಯಾದೆಯನ್ನು ಮೂರ್ಖಾಸ್ ಗರಾಜ್ ಹಾಕ್ಬಿಟ್ರಲ್ಲ ಕಾಮನ್ವೆಲ್ತ್ ಸ್ಕ್ಯಾಮಲ್ಲಿ. ಒಂದು ಪ್ರತಿಷ್ಠಿತ ಸ್ಪೋರ್ಟ್ಸ್ ಇವೆಂಟ್ ಅನ್ನು ಇಲ್ಲಿ ಆರ್ಗನೈಸ್ ಮಾಡ್ಬೇಕಂದ್ರೆ ಟಾಯ್ಲೆಟ್ ಅಲ್ಲಿ ಕೂಡ ಟಿಶ್ಯೂ ಪೇಪರ್ ಅಲ್ಲಿ ದುಡ್ಡು ಹೊಡೆದವ್ರು ಇವ್ರು ನಮಗೆ ಬುದ್ಧಿ ಹೇಳ್ತಾರೆ ಇವತ್ತು. ಅಲ್ಲಿ ಏನು ನೇಷನ್ ಫಸ್ಟ್ ಇತ್ತ, ಡೊನೇಷನ್ ಇತ್ತ. ಆಮೇಲೆ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಪಾಪ ನಮ್ಮ ಕಾಂಗ್ರೆಸ್ ವಕ್ತಾರು ಹೇಳ್ತಿದ್ರು ಫ್ಯಾಕ್ಷನ್ ಫಿಗರ್ಸು ನೀವು ಲೆಟರ್ ಇಟ್ಕೊಂಡು ಮಾತಾಡಬೇಕು ಅಂತ. ದಯವಿಟ್ಟು ಝೂಮ್ ಮಾಡಿ ಸರ್, ಇದನ್ನ ನಾನು ಹೇಳಬೇಕಾಗುತ್ತೆ, ದಯವಿಟ್ಟು ಝೂಮ್ ಮಾಡಿ. ಇವ್ರು ಜಯರಾಮ್ ರಮೇಶ್ ಅವರು, ಇವರ ಘನತೆವೆತ್ತ ಶ್ರೇಷ್ಠ ಉತ್ಕೃಷ್ಟ ನಾಯಕರಾದಂಥ ಜಯರಾಮ್ ರಮೇಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ನಾನು ಫುಲ್ ಓದೋದಿಲ್ಲ, ಐ ವಿಲ್ ಜಸ್ಟ್ ರೀಡ್ ದ ಲಾಸ್ಟ್ 3 lines. ವೈಲ್ ಅಬೈಡಿಂಗ್ ಬೈ ದ 2019 ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂಡ್ ಹಾನರಿಂಗ್ ದ ಸೆಂಟಿಮೆಂಟ್ಸ್ ಆಫ್ ಮಿಲಿಯನ್ಸ್ ಆಫ್ who revere Lord Ram, Shri Mallikarjun Kharge, Srimati Sonia Gandhi and Shri Adhiranjan Chaudhary have respectfully declined the invitation given by RSS people. ಯಾರು ನಾವು ಹೇಳಿದೀವಾ? ಗಾಟ್ ಇಟ್
ಇದು ಆರ್ಡರ್ ಅಲ್ವಾ? ಹಾಗಾದ್ರೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನಾವು ಮಾತಾಡ್ತಿರ್ತಕ್ಕಂಥದ್ದು. ನಾವು ಕೇಳ್ತಿರೋಂಥದ್ದು ಇವ್ರು ಪ್ರಶ್ನೆ ಮಾಡ್ತಿರೋಂಥದ್ದು ತಪ್ಪು ಅಂತಲ್ಲ. ನಿಮ್ಮ ಈ ಡೋಂಗಿತನ ಇದೆಯಲ್ಲ, ರಾಮನ ಅಸ್ತಿತ್ವನೇ ಪ್ರಶ್ನೆ ಮಾಡಿದವ್ರು ಇವತ್ತು ಪ್ರಿಯಾಂಕರ್ಗೆ ಯಾವ ಮುಖ ಇಟ್ಕೊಂಡು ಹೋಗ್ಲಿ? ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ನಂಬಿಕೆ ಇದೆಯಾ ಪ್ರಿಯಾಂಕರ್ಗೆ? ಅವ್ರಿಗೆ ಯಾವ ಮುಖ ಇಟ್ಕೊಂಡು ಮಾತಾಡ್ತೀವಿ? ಜನ ನೋಡಿ, ಅಲ್ಲಿ ಆಗಿರ್ತಕ್ಕಂಥ ತಪ್ಪೇನಿದೆ, ಖಂಡಿತವಾಗ್ಲೂ ತಪ್ಪೇ ಮೇಡಮ್. ಅವ್ರಿಗಿಂತ ಹೆಚ್ಚು ಪಶ್ಚಾತ್ತಾಪ ಪಡ್ತಾ ಇರ್ತಕ್ಕಂಥವ್ರು ನಾವುಗಳು. ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ದೇವ್ರ ದುಡ್ಡಿಗೆ ಯಾರು ಕನ್ನ ಹಾಕಿದ್ದಾರೆ, ರಾವಣನ್ಗೆ ಯಾವ ಪರಿಸ್ಥಿತಿ ಬಂತು ಅದೇ ಪರಿಸ್ಥಿತಿ ಬರುತ್ತೆ. ಆದರೆ ನಾವು ಹೇಳ್ತಿರೋವಂಥದ್ದು, ರಾಮ ಮಂದಿರ ಉದ್ಘಾಟನೆಗೆ ಸಂಘ ಪರಿವಾರದವ್ರು ಇನ್ವಿಟೇಷನ್ ಕೊಟ್ಟಾಗ ನಾವು ಬರೋದಿಲ್ಲ ಅಂತ ಹೇಳಿದ್ರೆ, ಆಮೇಲೆ ನೋಡಿ, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಬಗ್ಗೆ ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾಕಂದ್ರೆ ನಾನು ಸಂಘ ಪರಿವಾರದಿಂದನೇ ಬಂದಿರತಕ್ಕಂಥವನು. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಟ್ರಸ್ಟ್. ಆ ಟ್ರಸ್ಟ್ ಅವ್ರು ಯಾರನ್ನು ಇನ್ವೈಟ್ ಮಾಡಬೇಕು ಅನ್ನೋದು ಆ ಟ್ರಸ್ಟಿಗೆ ಬಿಟ್ಟಿದ್ದು. ನೀವು ಇಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಂದ್ರೆ ನೀವು ಮುಖ್ಯಮಂತ್ರಿಗಳನ್ನ ಕರಿಬೇಕು, ಅಥವಾ ಅಲ್ಲಿ ಸೆಂಟ್ರಲ್ ಅಲ್ಲಿ ಇದಿದ್ದ ಕರಿಬೇಕು. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಟ್ರಸ್ಟ್. ಇಟ್ ಈಸ್ ಅ ಡಿಸಿಷನ್ ಆಫ್ ದ ಟ್ರಸ್ಟ್ ಟು ಇನ್ವೈಟ್ RSS ಚೀಫ್ ಅಂಡ್ ನರೇಂದ್ರ ಮೋದಿ ಅವರು. ಇಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಲಾಜಿಕ್ ಇಲ್ಲ ಅಂದ್ರೆ, ಏನು ಹೇಳ್ತಾರಲ್ಲ, ಹೊಡೆದಿದ್ದೇ ರೀಲ್ ಹೊಡಿತಾರಲ್ಲ, ಆ ರೀತಿ ಮಾತಾಡ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ನೀವು ದ್ರೌಪದಿ ಮುರ್ಮು ಅಂತ ಕರೀಲಿಲ್ಲ, ಧರ್ಮ ಅದೇ ಭಾವನೆ, ಅದೇ ಅಯೋಧ್ಯೆ ನಡ್ಕೊಂಡು ಓಟ್ ಗಿಟ್ಟಿಸ್ಕೊತೀರಿ. ಅಲ್ಲ ನೋಡಿ ನಾವು ಅದನ್ನ ಹೇಳ್ತೀವಿ ನೋಡಿ. ಈ ದೇವರ ವಿಚಾರದಲ್ಲಿ ಉತ್ತರದಾಯಿತ್ವ ಅಂತ ಖಂಡಿತವಾಗ್ಲೂ ಯೋಗಿ ಆದಿತ್ಯನಾಥ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಮೋಸ ಮಾಡಿದ್ದಾರೆ, ಪಾನಿ ದೂದ್ ಅಂತ ಹೇಳಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಬಹಳ ಸ್ಪಷ್ಟವಾಗಿ. ಹಾಲು ಕುಡ್ದೇ ಕುಡಿತಾನೆ, ನೀರು ಕುಡ್ದವನಿಗೆ ನೀರು ಇಳಿಸ್ತೀವಿ ಅಂತ. ಹಾಗಾಗಿ ಈ ಮೋಸ ಮಾಡಿರ್ತಕ್ಕಂಥವ್ರನ್ನ ಬಿಟ್ಟು ಕಳಿಸುವಂತ ಪ್ರಶ್ನೆ ಇಲ್ಲ. ನಿಮಗೆ ಎಷ್ಟು ಪಾಲ್ ಬರುತ್ತೆ ಹಂಗಾದ್ರೆ ಅಂತ ಕೇಳಿದ್ರು ಖರ್ಗೆ ಅವರು. ನಮ್ಗೇನಕ್ಕೆ ಪಾಲ್ ಬರುತ್ತೆ? ನಮ್ಮ ಹೆಮ್ಮೆ ರೀ, ನಮ್ಮ ಸ್ವಯಂ ಸೇವಕರು, ನಮ್ಮ ಪರಿವಾರದ ಕಾರ್ಯಕರ್ತರು ಪ್ರಾಣ ಕೊಟ್ಟಿದ್ದಾರೆ ಮೇಡಮ್. ಈ ಕಾಂಗ್ರೆಸ್ನವರು 500 ಜನ ನಮ್ಮ ಸಾಧು ಸಂತರ ನರಮೇಧ ಮಾಡಿ ಕಳ್ಳತನದಲ್ಲಿ ನಿಮಗೆ ಪಾಲ್ ಬಂದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಯಾಕಂದ್ರೆ ಒಂದಲ್ಲ ಒಂದು SIT ತನಿಖೆ ಆಗ್ತಿದೆಯಲ್ವ, ಗೊತ್ತಾಗುತ್ತೆ ಬಿಡಿ. ರಾಜ್ಯದಲ್ಲಿ ಆಗುವಂತಹ ಕೆಲವೊಂದು ವಿಚಾರಗಳಿಗೆ SIT ನ ಹೆಂಗ್ ನಂಬಲ್ವೋ ಹಂಗೆ ನಿಮ್ಮ SIT ನಾವ್ ಹೆಂಗ್ ನಂಬೋದು? ನಾವು ಆ ರೀತಿ ಹಂಗಾದ್ರೆ ಕಾನೂನೇ ನಂಬಡಿ. ಸುಪ್ರೀಂ ರಾಜ್ಯದಲ್ಲೂ ನೀವು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಕಮಿಟಿ ಅಂತ ಹೇಳ್ಬೇಡಿ. ವಿಚಾರದಲ್ಲಿ ಏನಾಯ್ತು? ಅದಕ್ಕೆ ಕೇಳೋದು, ಯಾವ ರೀತಿ ಸಂಪೂರ್ಣವಾಗಿ ಎಡಪಂಥೀಯರ ಜೊತೆ ಕೈ ಜೋಡಿಸ್ಕೊಂಡು ನಮ್ಮ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ ಅವರು. ಇವತ್ತು ಕೂತ್ಕೊಂಡು ನಾಸ್ತಿಕ ಆಸ್ತಿಕ ಅಂತೆಲ್ಲ ಇದು ಹೇಳಕ್ ಚೆನ್ನಾಗಿರುತ್ತೆ, ಅದು ಬಹಳ ನೋಡಿ. ನಾನು DK ಶಿವಕುಮಾರ್ ಅವರ ದೈವ ಭಕ್ತಿ ನಾನು ಮೆಚ್ಕೊಳ್ತೀನಿ, ಅದ್ರ ಬಗ್ಗೆ ನಮ್ಗೆ ಯಾವ ಇದಿಲ್ಲ. ಈ ಡೋಂಗಿತನ ಇದೆಯಲ್ಲ, ಹೋಗ್ಬೇಡಿ ಅಂತ ಇವ್ರು ಆರ್ಡರ್ ಕೊಡೋದಂತೆ, ಇವ್ರು ಹೋಗೋದಂತೆ, ಏನ್ರಿ ಇವೆಲ್ಲ? ಇದ್ರೆ ನಿಮ್ ಒಂದ್ ಸ್ಟ್ಯಾಂಡ್ ಇರ್ಲಿ. ಅಲ್ಲಿ ಹರಿಪ್ರಸಾದ್ ಇವತ್ತು ಕೂತ್ಕೊಂಡು ನೀವು RSS ಅವ್ರು ಅದು ಇದು ಅಂತಾರೆ, ರಾಮ ಮಂದಿರ ಯಾವ್ದು ಅಂತ ಇದೇ ಹರಿಪ್ರಸಾದ್ ಮಾತಾಡಿದ್ರು. ಯಾವ ನಿಲುವಿದೆ ನಿಮ್ದು? ವಾಟ್ ಈಸ್ ಯರ್ ಐಡಿಯಾಲಜಿ ಬಾಸ್? ಯಾವ ಐಡಿಯಾಲಜಿ ಇಟ್ಕೊಂಡು ಮಾತಾಡ್ತೀರಿ? ನೀವು ಒಂದು ಹೇಳಿಕೆ ಕೊಡ್ತೀರಿ, ನಿಮ್ಮ ಮುಖ್ಯಮಂತ್ರಿ ನೋಡಿ ಅವರ ಧಾರ್ಮಿಕ ಭಾವನೆ ಬಗ್ಗೆ ನಮಗೆ ಗೌರವ ಇದೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಈ ದ್ವಂದ್ವ ನಿಲುವು, ಈ ಡೋಂಗಿತನ, ನಾವ್ ಹೇಳ್ತಿದೀವಿ ಪ್ರಶ್ನೆ ಮಾಡಕ್ ಎಲ್ರಿಗೂ ಅಧಿಕಾರ. ಆದ್ರೆ ರಾಮನ ಅಸ್ತಿತ್ವನ ಪ್ರಶ್ನೆ ಮಾಡೋರಿಗೆ ಯಾವ ನೈತಿಕತೆ ಇದೆ? ಆಯ್ತು, ರಾಮನ ಬಗ್ಗೆ ಭಕ್ತಿ ಇದೆಯೋ ಇಲ್ವೋ ಅದು ಬೇರೆ, ಆದ್ರೆ ಇದು ಹಣದ ವಿಚಾರ. ತಪ್ಪೇ. ನೋಡಿ, ನಾವು ಯಾರು ಕೂಡ ಅದ್ರ ಪರವಾಗಿ ವಕಾಲತ್ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಇದೆ. ಯಾರು ಮೋಸ ಮಾಡಿದ್ದಾರೆ, ಅದು ಯಾರ್ಯಾರು ನೀವು ಹೇಳಿದ್ರಲ್ಲ, ಚಂಪತ್ ರಾಯ್ ಅವರು, XYZ ಅವ್ರು ಯಾರೇ ಮಾಡಿದ್ರು, ಆ ಟಿಲ್ಲು ಯಾದವ್ ಮತ್ತೊಬ್ಬರೆಲ್ಲ, ಅವರೆಲ್ಲರೂ ಈಗ ಆಲ್ರೆಡಿ ಅರೆಸ್ಟ್ ಮಾಡುವಂತದ್ದಾಗಿದೆ. ಅವ್ರ ಆಸ್ತಿಗಳನ್ನ ಮುಟ್ಕೊಂಡು ಹಾಕೊಂಡಿದ್ದೇವೆ, ಬಿಡೋ ಅಂತ ಪ್ರಶ್ನೆ ಇಲ್ಲ. ಯಾರು ಬಿಟ್ಟರು ಯೋಗಿ ಆದಿತ್ಯನಾಥ್ ಅವ್ರು ಬಿಡೋದಿಲ್ಲ, ನಮ್ಗೆ ಅವ್ರ ಬಗ್ಗೆ ಭರವಸೆ ಇದೆ. ಬಹುಶಃ ಏನಾದ್ರು ಕಾಂಗ್ರೆಸ್ ಈ ಸಮಾಜವಾದಿ ಪಾರ್ಟಿ ಗೌರ್ಮೆಂಟ್ ಇದ್ರೆ ಇದನ್ನ ಮುಚ್ಚಾಕ್ತಿದ್ರೆ. ಆಮೇಲೆ ಇದಕ್ಕೆ ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಈಗ ನೀವು ರಾಮ ಮಂದಿರದ ಹೇಳಿದ್ರಿ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿ ಲೂಟಿ ಆಯ್ತು, ಬೇರೆ ಬೇರೆ ಗಾಳಿ ಆಂಜನೇಯದಲ್ಲಿ ಯಾವ ರೀತಿ ಲೂಟಿ ಆಯ್ತು, ಈ ಧರ್ಮರಾಯ ಸ್ವಾಮಿ ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ರೀತಿ, ಅಲ್ಲಿ ನಾವು ಸಿದ್ದರಾಮಯ್ಯ ಕಾರಣ ಇನ್ನೊಬ್ರು ಕಾರಣ ಅಂತ ಹೇಳಕ್ ಆಗೋದಿಲ್ಲ. ಇಟ್ ಈಸ್ ದ ಫೇಲ್ಯೂರ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ನಿಮ್ಗದು ಈಗ ಇರೋದನ್ನ ಹೇಳಿರೋದು ನಾವು. ಹಂಗೇನೆ ಈಗ ನೋಡಿ ವಿತಂಡವಾದ ಆಗ್ತದೆ. ಇವ್ರು ಹೇಳ್ತಾರೆ ಮೋದಿ ಉತ್ತರ ಕೊಡ್ಬೇಕು, ನೋಡಿ ಯೋಗಿ ಆದಿತ್ಯನಾಥ್ ಅವ್ರು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಮೋದಿ ಅವರು ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಬಿಡಿ. ಯಾವಾಗ ಕೊಡ್ತಾರೆ? ಖಂಡಿತವಾಗ್ಲು ಭರವಸೆ ಇದೆ. ಮೋದಿ ಅವರು ಕೂಡ ಸ್ವಯಂ ಸೇವಕರ ವಿಚಾರದಲ್ಲಿ ಹೋರಾಟ ಮಾಡಿದಂತವರಲ್ಲಿ ಪ್ರಮುಖರು, ಅವ್ರಿಗೂ ಬದ್ಧತೆ ಇದೆ, ಕೊಟ್ಟೆ ಕೊಡ್ತಾರೆ ಮೇಡಮ್. ರಾಮ ಮಂದಿರ ಕಟ್ಟಕ್ಕೋಸ್ಕರ ಕಾಂಗ್ರೆಸ್ ಐಡಿಯಾಲಜಿನೇ ಬೇರೆ. ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕ ಒಂದೊಂದು ರೀತಿ ಹೇಳಿಕೆ ಕೊಡ್ತಿದ್ದಾರೆ. KPCCನೂ AICC ಕಚೇರಿಲೋ ಈ ಹುಂಡಿ ವಿಚಾರಕ್ಕೆ ಒಂದು ಡಿಸ್ಕಷನ್ ಒಂದು ಡಿಸ್ಕಷನ್ ಮಾಡಿ ಒಂದು ಫೈನಲ್ ಔಟ್ಪುಟ್ ಏನು ಬರುತ್ತೆ ಅದನ್ನ ಎಲ್ಲರೂ ಮಾತಾಡ್ಲಿ ಅಂತ. ಮೇಡಮ್, ಈ ಮೌನ ಇದೆಯಲ್ಲ, ಮೌನ ವ್ರತ ಅಂತ ಕರೆದ್ಬಿಡಲ್ಲ. ನನ್ನ ಮೌನ ಇದೆಯಲ್ಲ, ಸತ್ಯವನ್ನ ಈ ಜಗತ್ತಿಗೆ ತೋರೋದಕ್ಕೆ ಒಂದು ಅವಕಾಶ ಅಂತ ಭಾವಿಸ್ತೀನಿ. ಯಾಕೆಂದರೆ ನನಗೆ VHP ಅನ್ನೋದ್ರ ಬಗ್ಗೆ ಭಾಳ ಕ್ಲಾರಿಟಿ ಇತ್ತು, ಚಂಪತ್ ರಾಯ್ ಅನ್ನೋ ವಿಚಾರದಲ್ಲಿ. ಆದರೆ ಒಂದು ಸಂಸ್ಥೆಯ ಹೆಸರು ಜೈರಾಮ್ ರಮೇಶ್ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಖುದ್ದು BJPಯವರ ಬಾಯಿಂದ ಬಂತು. ಅದು RSS
RSS ಅವರು ಇನ್ವಿಟೇಷನ್ ಕೊಟ್ಟಿದ್ರು ಅಂತ. ಈ ಕಳ್ಳತನದಲ್ಲಿ ನೇರವಾಗಿ ದಗಾಖೋರರು, ಕಳ್ಳತನ ಮಾಡಿರೋ, ಲೂಟಿ ಮಾಡಿರೋರು ಯಾರಾದರೂ ಇದ್ದಾರೆ ಅಂದರೆ ಅವ್ರ ಬಾಯಿಂದ ಕೇಳಿದಂಥ RSS ಅನ್ನುವಂಥದ್ದಕ್ಕೆ ದೃಢೀಕರಣದ ಮುದ್ರೆಯನ್ನು ಅವರು ಹಾಕಿದ್ದಕ್ಕೆ BJP ಅವರಿಗೆ ಧನ್ಯವಾದ ಹೇಳ್ತಾ, ಹಾಗೆ ಇನ್ನೊಂದು ಹೇಳಿದರು, ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ, ಅಂದರೆ ಇವರಿಗೆ ಸೋನಿಯಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಇವರಿಗೆಲ್ಲ ಇನ್ವಿಟೇಷನ್ ಬಂದಿದೆ, ಆದರೆ ಅದು RSS ಇನ್ವಿಟೇಷನ್ ಆಗಿದೆ ಅಂತ. ಫಸ್ಟ್ ಆಫ್ ಆಲ್ RSS ಅನ್ನುವಂಥದ್ದೇ ಒಂದು ಐಡೆಂಟಿಟಿ ರಿಜಿಸ್ಟ್ರೇಷನ್ ಇಲ್ಲದಂತಹ, ಅಡ್ರೆಸ್ಸೇ ಇಲ್ಲದಂತಹ ಒಂದು ಪಾರ್ಟಿ ನಮಗೆ ಯಾವುದಾದ್ರೂ ಒಂದು ಇನ್ವಿಟೇಷನ್ ಕೊಟ್ಟರೆ ಯಾರಾದರೂ ಮೂರ್ಖರು ಹೋಗ್ತಾರೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇಂಡಿಪೆಂಡೆಂಟ್ ಟ್ರಸ್ಟ್ ಅದು ಪಾರ್ಟಿನೂ ಅಲ್ಲ, ಸಂಘನೂ ಅಲ್ಲ, ಐಡೆಂಟಿಟಿನೂ ಇಲ್ಲ, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ 1860 ಹೋಗಿ ತಿಳ್ಕೊಳ್ಳಬೇಕಿದೆ ಕಾಂಗ್ರೆಸ್ ವಕ್ತಾರರು. ಅಲ್ಲಿ ಬಹಳ ಸ್ಪಷ್ಟವಾಗಿ ಆಗ್ತಾರೆ, ಎನಿ ಆರ್ಗನೈಸೇಷನ್ ಮೇ ಆರ್ ಶಾಲ್ ರಿಜಿಸ್ಟರ್. ಮೇ ಅಂದ್ರೆ ಏನು? ಮೇ ಅಂತ ಬಂದ್ರೆ ಮಾಡ್ಲೇಬೇಕು ಅಂತ, ಶಾಲ್ ಅಂತ ಬಂದ್ರೆ ಮಾಡಬಹುದು, ಮಾಡದೇ ಇರಬಹುದು ಅಂತ. ಕಾಮನ್ ಸೆನ್ಸ್ ಅರ್ಥ ಇಟ್ಕೊಂಡು ಮಾತಾಡ್ರಿ. ಸುಮ್ಮನೆ ನೋಡಿ ಹೋಗ್ಬಾರ್ದು. RSS ರಿಜಿಸ್ಟರ್ ಆಗಿಲ್ಲ ಅಂತ ಅದೇ ಬಂದ್ರೆ. ಮೇಡಮ್, ನಾನು ಗೌರವದಿಂದ ಒಂದು ಪಕ್ಷದ ವಕ್ತಾರನಾಗಿ ಬೇರೆಯವರು ಮಾತಾಡೋದು ಬಹಳ ಅದೆಂಥದ್ದು ಡೋಂಗಿ ಅನ್ನೋದೊಂದು 25 ಸರಿ ಬಂದ್ರು ನಾವು ಕೇಳಿದ್ವಿ. ಯಾಕೆ ಹೇಳಿ? ಪಕ್ಷ ಹೇಳಿದೆ, ಸ್ವಲ್ಪ ಕೇಳಪ್ಪ, ನಾವು ಒಂದು ಸ್ವಲ್ಪ ಪಕ್ಷದ ವಿಚಾರ ಹೇಳಪ್ಪ ಅಂತ. ಮೇಡಮ್, ನಾನು ಅದನ್ನೇ ಹೇಳಿದ್ದು. ಇಟ್ ಮೇ ನಾಟ್ ಬಿ ಐಡಿ ಇಲ್ಲ, ಐಡೆಂಟಿಟಿ ಇಲ್ಲ, ಅಡ್ರೆಸ್ ಇಲ್ಲ, ಅನಾಮಧೇಯ ವ್ಯಕ್ತಿಗಳ ಕರೆಗಳಿಗೆ ಕಾಂಗ್ರೆಸ್ನವರು ಯಾವತ್ತೂ ಹೋಗುವುದಿಲ್ಲ. ಇದು ಒಂದು. ಇನ್ನೊಂದು, ಇಂಥವರೇ ಹೋಗಬೇಕು ಅಂಥವರೇ ಹೋಗಬೇಕು ಅನ್ನೋಕ್ಕೆ ಈ ದೇಶದ ಕಟ್ಟ ಕಡೆಯ ನಾಗರಿಕ, ಒಬ್ಬ ಭಿಕ್ಷುಕನಿಂದ ಹಿಡಿದು, ಮಹಿಳೆಯರಿಂದ ಹಿಡಿದು, ರೈತರಿಂದ ಹಿಡಿದು, ವ್ಯಾಪಾರಸ್ಥರಿಂದ ಹಿಡಿದು ಪ್ರತಿಯೊಬ್ಬರು ತನ್ನ ಬೆವರಿನ ಹನಿಯ ಹಣವನ್ನು ಕೊಟ್ಟಿದ್ದಾರೆ. RSS BJP ಅವರಲ್ಲ, ನನ್ನ ಮನೆಯಲ್ಲೂ ದುಡ್ಡು ಕೊಟ್ಟಿದ್ದಾರೆ, ನಿಮ್ಮ ಮನೆಯಲ್ಲೂ ಕೊಟ್ಟಿದ್ದಾರೆ. ಇದು BJP ತನಿಗೆ ತಾನು ಪ್ರಚಾರ ಪಡಿಸ್ಕೊಳ್ತಾ ಇರೋದು. ಏನು ಶ್ರೀರಾಮ ನಮ್ದು, ನಿಮ್ಮ ಪಕ್ಷ ಹುಟ್ಟಕ್ಕೂ ಮೊದಲು ನಾವು ರಾಮನ ಭಕ್ತರೇ ಮೇಡಮ್. ನನಗಿನ್ನೂ ನೆನಪಿದೆ, ಚಿಕ್ಕ ಹುಡುಗ ಇದ್ದೆ ಮೇಡಮ್, ನಮ್ಮೂರಲ್ಲಿ ರಾಮನ ಭಜನೆ ಮಾಡಿಕೊಂಡು, ಮೇ ಬಿ ಗುರುವಾರ ಅಂತ ಅನ್ಕೊಳ್ತೀನಿ, ಊರೆಲ್ಲ ಅಡ್ಡಾಡ್ತಿದ್ವಿ. ಆಮೇಲೆ ಒಂದು ಕಡೆ ಹೋಗಿ ಚರ್ಪ್ ಕೊಡೋರು, ಭಾಳ ಖುಷಿಯಿಂದ ತಿಂದ್ಬಿಟ್ಟು ಬರ್ತಾ ಇದ್ವಿ. ಇದೇನು ನಮಗೆ BJP ಹೇಳ್ಕೊಟ್ಟಿದ್ರೆ, RSS ಹೇಳ್ಕೊಟ್ಟಿದ್ರೆ? ಪದ್ಧತಿ, ಪರಂಪರೆ ಅನ್ನುವಂಥದ್ದು ನಮ್ಮ ರಕ್ತದಲ್ಲೇ ಇದೆ. ನಮ್ಮ ಒಂದು ಆಂತರ್ಯವನ್ನು ಪ್ರಶ್ನೆ ಮಾಡಿ, ನಿಮ್ಮ ಈಗ ಒಂದು ಮುಖವೇ ತಿಪ್ಪೆ ಮೇಲೆ ಬಿದ್ದಂಥ ಪರಿಸ್ಥಿತಿಗೆ ಬಂದಾಗ ಮತ್ತೆ ನೀವು ಒರೆಸಿ ಬರ್ತೀರಿ ಅಂತಂದರೆ ಮತ್ತೆ ಆ ತಿಪ್ಪೆ ಒಳಗೆ ಹುದುಗಿ ಹೋಗ್ತಾ ಇದ್ದೀರಾ. ಒಂದು ಅಸಹ್ಯಕರವಾದಂತಹ ಘಟನೆ ನಡೆದಿರ್ತಕ್ಕಂಥದ್ದು, ಅಕ್ಷಮ್ಯ ಅಪರಾಧ ನಡೆದಿರ್ತಕ್ಕಂಥದ್ದು. ಉತ್ತರದಾಯಿಗಳು ಆಗಲೇಬೇಕಾಗಿರೋದು. ಯಾಕೆಂತಂದರೆ, ಆಯಿತು ಮೇಡಮ್, ಇದು ಕೇಂದ್ರ ಸರ್ಕಾರದಿಂದ ಒಂದು 50,000 ಕೋಟಿ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ಸರ್ಕಾರ ಕೊಟ್ಟಿತ್ತು ಏನು ಅಂತ ಒಂದು ಯೋಜನೆದ ಬಗ್ಗೆ ಹೇಳ್ಬೋದು. ನಾನು ಇದು ಹೇಳ್ತಾ ಇರೋದು ಭಾರತೀಯನ ಬೆವರಿನ ಹನಿ, ಭಾರತೀಯನ ಪರಿಶ್ರಮದ ದುಡ್ಡು, ಭಾರತೀಯನ ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಹಿಂದೂ ಧರ್ಮದ ಕಟ್ಟ ಕಡೆಯ ವ್ಯಕ್ತಿಗೂ ಹಕ್ಕಿದೆ. ಮತ್ತೆ ಈ ಟ್ರಸ್ಟ್ನ ನಿರ್ಮಾಣ ಮಾಡಿದ್ರಲ್ಲ, ನನ್ನ ಪ್ರಶ್ನೆ, ಈ ಭಾರತದಲ್ಲಿ ಹಿಂದೂ ಅಂತಂದರೆ ಹಿಂದೂ ಒಳಗಡೆ SC ಇದ್ದಾನೆ, ST ಇದ್ದಾನೆ, OBC ಇದ್ದಾನೆ, ಮೈಕ್ರೋ ಮೈನರ್ ಕಮ್ಯುನಿಟಿ ಇದೆ. ಇವತ್ತು ಆ ಟ್ರಸ್ಟ್ನ 12 ಮಂದಿಯಲ್ಲಿ 12, 3 ಜನ ಬಿಡಿ ಅಫಿಷಿಯಲ್ಸು, 12 ಮಂದಿಯಲ್ಲಿ ನೀವು ಈ ಒಂದು ಸಮುದಾಯಗಳಿಗೆ ಯಾವ ಜಾತಿಯವರಿಗೆ ಅವಕಾಶವನ್ನು ಕೊಟ್ಟಿದ್ದೀರಿ ಅನ್ನುವಂಥ ಪ್ರಶ್ನೆ ಇವತ್ತು ಖಂಡಿತವಾಗ್ಲೂ SIT ಮೇಲೆ ನಂಬಿಕೆ ಇಲ್ಲ ಮೇಡಮ್. ಇದು ನಾವೊಬ್ರು ಹಾಲಿ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ, ಅದು ಏಕಸದಸ್ಯ, ದ್ವಿಸದಸ್ಯ, ತ್ರಿಸದಸ್ಯ. ಯಾಕೆಂದ್ರೆ ಇಡೀ ವಿಶ್ವ ಇವತ್ತು ನಿಜವಾಗ್ಲೂ ಒಂದು ಧರ್ಮಕ್ಕೆ ಅವಮಾನ ಯಾರಾದ್ರೂ ಮಾಡಿದ್ದಾರೆ ಅಂತಂದ್ರೆ BJP, RSS, VHP. ಮೇಡಮ್, ಇವರು ಹಿಂದೂಗಳಿಗೆ ಏನೆಲ್ಲ ಗೌರವ ಕೊಟ್ಟಿದ್ದಾರೆ. ಇವ್ರ ಕಾಲದಲ್ಲೇ ಅಲ್ವಾ ಮೇಡಮ್ ಅವ್ರ ಕಾರ್ಯಕರ್ತರು ಪ್ರವೀಣ್ ನೆಟ್ಟಾರು, ಶರತ್ ಮಡಿವಾಳ, ಹರ್ಷ ಅಂತ ಅವರ ಹೆಣಗಳನ್ನ ಬೀಳ್ಸಿದ್ರಲ್ಲ. ಇವ್ರ ಕಾಲದ ಇವರ BJP ಸರ್ಕಾರ ಇದ್ದಾಗ ಇವ್ರು ನಳಿನ್ ಕುಮಾರ್ ಕಟೀಲ್ ಕಾರ್ನ ಯಾರು ಮುತ್ತಿಗೆ ಹಾಕಿದ್ದು? ಇವ್ರ ಸಂಘ ಪರಿವಾರದವರು ಮುತ್ತಿಗೆ ಹಾಕಿದ್ರಲ್ಲ. ನೀವು ಒಂದು ಕಡೆ ನಿಮ್ಮ ಹಿಂದೂ ಕಾರ್ಯಕರ್ತರಿಗೂ ರಕ್ಷಣೆ ಕೊಟ್ಟಿಲ್ಲ. ದೇವರು ನಾವು ಕಟ್ಟಿದ್ವಿ ಅಂತ ಹೇಳೋದ್ರಲ್ಲೇ ಬಂದ್ರಿ. ಆದ್ರೆ ದುಡ್ಡು ಕೊಟ್ಟವ್ರು ಯಾರು ಅನ್ನೋದು ಮುಖ್ಯ ಅಲ್ಲ ಮೇಡಮ್. ರಾಮ ಮಂದಿರದ ಉದ್ಘಾಟನೆಗೆ ಇವರೇ ಹೇಳಿರೋ ಪ್ರಕಾರ 100 ಕೋಟಿ ಜನ ಹೋಗಿದ್ದಾರೆ ಅಂತ ಹೇಳಿದ್ರು. 100 ಕೋಟಿ
100 ಕೋಟಿ ಜನ ಹೋಗಿದ್ದಾರೆ, ನಾನು ಒಪ್ತೀನಿ, ನಾನೇನು ಅಲ್ಲ ಗಳಿಯಲ್ಲ. ಒಬ್ಬ 1 ರೂಪಾಯಿ ಹಾಕಿದರೆ 100 ಕೋಟಿ, 10 ರೂಪಾಯಿ ಹಾಕಿದರೆ 1000 ಕೋಟಿ, 1000 ರೂಪಾಯಿ ಹಾಕಿದರೆ 10,000 ಕೋಟಿ, ಅಲ್ಲ 100 ರೂಪಾಯಿ ಹಾಕಿದರೆ 1000 ರೂಪಾಯಿ ಹಾಕಿದರೆ 1,00,000 ಕೋಟಿ ರೂಪಾಯಿ. ಇವತ್ತಿನ ಆ ಹಣ ಯಾವ ಟ್ರಸ್ಟ್ ಅಂದರೆ ಏನಕ್ಕೆ ಬರಬೇಕು? ಇದು ದೇಶದ ಹಣ ಆಗಿರೋದ್ರಿಂದ ಗವರ್ನಮೆಂಟ್ ಆಫ್ ಇಂಡಿಯಾಕ್ಕೆ ಅದಕ್ಕೊಬ್ಬ ಸಚಿವಾಲಯನೂ ಇರಬೇಕು, ಈ ರಾಜ್ಯ ಸರ್ಕಾರವು ಹೊಣೆಗಾರಿಕೆಯನ್ನು ಹೊರಬೇಕು. ಕೊಡ್ಲಿಲ್ವಾ ಮೇಡಮ್? ರಾಮಾಯಣ ಬರೆದ ವಾಲ್ಮೀಕಿಯ ನಿಗಮ ಮಂಡದಲ್ಲಿ ಏನು ಹಗರಣ ಅಂದಾಗ ಸಚಿವರು ರಾಜೀನಾಮೆ ಕೊಟ್ಟರಲ್ವಾ? ಕೊಟ್ಟಿದ್ದೀವಲ್ವ? ಕೊಟ್ಟು ಬಂದೇ ಇಲ್ಲಿ ಕೂತು ಮಾತಾಡ್ತಾ ಇದ್ದೀವಲ್ವ? ಅವತ್ತು ನೀವು ಕರೆಸಿದ್ರಲ್ಲ ಚರ್ಚೆಗೆ, ನಾವೇನು ಹೆದರೋಗ್ಲಿಲ್ಲಲ್ಲ. ನಾವು ಅದಕ್ಕೆ ಮೋದಿಯವ್ರ ಕಾರಣ, ಅವ್ರ ಕಾರಣ, ಯಾವುದು ಹೇಳಲಿಲ್ಲ. ಹೌದು, ತಪ್ಪಾಗಿದೆ, ಅದಕ್ಕೆ ಸರಿಯಾದಂಥ ಕ್ರಮವನ್ನು ರಾಜ್ಯ ಸರ್ಕಾರ ತೊಳ್ತು. ಇವತ್ತು ರಾಮ ಏನು ಎದೆ ಬಗೆದ್ರು ರಾಮ ಮೇಡಮ್, ನಮ್ಮ ಮನೆ ದೇವ್ರನ್ನೆಲ್ಲ ಮರೆಸೋಂಥ ಮಟ್ಟಕ್ಕೆ ಇವರು ರಾಮನ ಮೆರೆಸುವಂಥ ಕೆಲಸ ಮಾಡಿದ್ರು ಸಹ ನಾವು ನಮ್ಮ ಊರ ದೇವ್ರನ್ನೂ ಮರ್ತಿಲ್ಲ, ನಮ್ಮ ಮನೆ ದೇವ್ರನ್ನೂ ಮರ್ತಿಲ್ಲ, ನಮ್ಮ ಕುಲದೇವ್ರನ್ನೂ ಮರ್ತಿಲ್ಲ, ನಮ್ಮ ಊರಲ್ಲಿರೋ ದೇವಸ್ಥಾನನೂ ಮರ್ತಿಲ್ಲ. ಹಾಗೆ ಅಯೋಧ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಶ್ರೀರಾಮ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ನಮ್ಮ ಭಕ್ತಿ ಭಾವನೆಯಲ್ಲಿ ಒಳಗೊಂಡಿದೆ ಅಂತ ಹೇಳ್ತಾ ನಮ್ಮನ್ನ ಪ್ರಶ್ನೆ ಮಾಡೋರು ಫಸ್ಟ್ ಯಾರ್ದಾರು ರಾಜೀನಾಮೆ ಲಿಂಕ್. ಈಗ ದರ್ಶನ್ ಅವ್ರು ಹೇಳಿದ್ದ ಲಿಂಕ್ ನಾನು ಯಾಕೆ ತಗೋತೀನಿ ಅಂತ ಹೇಳಿದ್ರೆ ಅದು ಹಂಗೆ ಆಪ್ಟ್ ಆಗುತ್ತೆ, ಮನಸ್ಸಲ್ಲಿ ಉಳ್ಕೊಳ್ತು. ನೋಡಿ, ರಾಮ ಮಂದಿರ ಅಂದಾಗ, ರಾಮ ಭಾರತದ ಅಸ್ಮಿತೆ ಅಂದಾಗ, ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಅಂದಾಗ ಇಲ್ಲಿ ಸಚಿವರ ತಲೆದಂಡ ಆಗುತ್ತೆ ಅನ್ನೋದಾದರೆ, ಅದೇ ಅಗ್ರಗಣ್ಯ ಶ್ರೀರಾಮನ ಮಂದಿರದಲ್ಲಿ ಆಗಿರುವಂಥ ಈ ಹುಂಡೀಕರಣಕ್ಕೆ ಯಾರು ಹೊಣೆ ತಗೋತಾರೆ? ಯಾರು ರಾಜೀನಾಮೆ ಕೊಡ್ತಾರೆ? ರಾಜೀನಾಮೆ ಆಗಲಿಲ್ಲ ಅಂದರೆ ಒಂದು ತಲೆದಂಡ ಅಥವಾ ಒಂದು ಕಠಿಣ ಶಿಕ್ಷೆ ಆಗಲಿಲ್ಲ ಅಂದರೆ ಮಾಡ್ಬೋದು ಬಿಡು, ಯಾರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ? ಪ್ರಶ್ನೆ ಮಾಡಿದ್ರು ಒಂದು 4 ದಿವಸ ಕಾನೂನು ಹೋರಾಟ, ಆಮೇಲೆ ಹೊರಗೆ ಬರ್ಬೋದು ಅಂತ ಅದು ಮುಂದುವರಿಯುವಂಥ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕಾದರೂ ಕೂಡ ರಾಜೀನಾಮೆ ಆಗಬೇಕು. ಅದು ಯಾರು ಹೊಣೆ ತಗೋತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಸುಮಾರು 10-12 ವರ್ಷಗಳ ಹಿಂದೆ ಇದೆ ಅಯೋಧ್ಯೆಯ ರಾಮ ಮಂದಿರದ ಹೋರಾಟ, ರಾಮ ಮಂದಿರ ಕಟ್ಟಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದಾಗ ನಾನು ವಿಶ್ವೇಶ್ವತೀರ್ಥರು ಪೇಜಾವರ ಶ್ರೀಗಳ ಜೊತೆ ಮಾತಾಡಿದೆ. ಅವರು ಆ ಒಂದು ಕಥೆಯನ್ನು ಹೇಳಿದರು. ಅವತ್ತು ದೊಡ್ಡ ಗಲಾಟೆ ಆಗ್ತಾಯಿತ್ತು, ಕರಸೇವಕಿಯರ ಮೇಲೆ ಹೊಡೆದಾಟ ಆಗ್ತಾಯಿತ್ತು, ರಾಮನೆಲ್ಲ ಮೂರ್ತಿಯನ್ನು ಬಿಸಾಕುವಂಥ ಸನ್ನಿವೇಶ ಇತ್ತು. ನಾನೊಬ್ಬ ಬಾಲಕ, ಆಗ ನಾನು ಆ ರಾಮಲಲ್ಲ ಮೂರ್ತಿಯನ್ನು ಎತ್ಕೊಂಡು ಓಡಿ ಹೋಗ್ತಾ ಇದ್ದೆ. ನನ್ನ ಸುತ್ತ ನೂರಾರು ಸ್ವಾಮೀಜಿಗಳು ಬಂದು ಆ ರಾಮಲಲ್ಲನ ಮೂರ್ತಿಯನ್ನು ರಕ್ಷಿಸುವ ಹೊಣೆಗಾರಿಕೆ, ಬಡಿಗೆಯಲ್ಲಿ ಬಡಿದು ರಕ್ತ ಸುರಿತಾ ಇದ್ರು. ಆ ರಾಮಲಲ್ಲನ ಮೂರ್ತಿಯನ್ನು ನಾವು ರಕ್ಷಣೆ ಮಾಡಿಕೊಂಡಿದ್ವಿ. ಅಂಥ ಅಂಥ ರಾಮನ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂಥ ಭಾವನೆಗೆ ಧಕ್ಕೆ ಆಗಿರೋದು. ಅಂತಹ ಭಾವನೆಗೆ ಧಕ್ಕೆ ಆಗಿರೋದು. ಈ ಹೊಣೆನ ಯಾರು ಹೊರಬೇಕು? ಪ್ರಧಾನಿನೂ ಮಾತಾಡಲ್ಲ, ಗೃಹ ಸಚಿವರು ಮಾತಾಡಲ್ಲ, ಮುಜರಾಯಿ ಇಲಾಖೆ ಅಡ್ರೆಸ್ಗೆ ಇಲ್ಲ. ಯಾರು ಅಯೋಧ್ಯೆ ಪ್ರತಿಷ್ಠಾನ ಇದಕ್ಕೆ ಉತ್ತರ ಕೊಡಲ್ಲ ಅಂದರೆ ಯಾರು ಕೇಳಬೇಕು ನಾವು? ಮೇಡಮ್, ಈಗ ಇನ್ನೊಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇಷ್ಟು ತನಕ ಕೆಲವು ವಿಚಾರಗಳು ನಾವು ಚರ್ಚೆಗಳು ಮಾಡಿದ್ವಿ. ಇಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣಿಸಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಈ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದು. ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇನೆ. ಯಾಕಂದರೆ ಇಲ್ಲಿ ಟ್ರಸ್ಟು ಅಂತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಇದು ಬೇರೆಯವ್ರನ್ನ ಇನ್ವಾಲ್ವ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಟ್ರಸ್ಟ್ ಯಾರು ಹೊಣೆಗಾರಿಕೆ ಇದೆ ಅವರು ಮಾಡಿರ್ತಕ್ಕಂಥದ್ದು. ಮೇಡಮ್ ನೋಡಿ, ಈ 8 ಜನ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ, ಇದರಲ್ಲಿ ರಾಮಶಂಕರ್ ಯಾದವ್ ಈತ ರಾಮ ಮಂದಿರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದ, ಚಂಪಕ್ ರಾಯ್ ಅವರ ವೈಯಕ್ತಿಕ ಚಾಲಕ ಹಾಗೂ ಆಪ್ತನಾಗಿದ್ದ. ಹಣ ಎಣಿಕೆ ಮಾಡುವ ಕೊಠಡಿ ಸುರಕ್ಷಿತ ಕೀಲಿಗಳು ಈತ ಬಳಿಯೇನೇ ಇರುತ್ತಿದ್ದವು. ನಂಬರ್ 1. ನಂಬರ್ 2, ಯಾರು ಸುಭಾಷ್ ಚಂದ್ರ ಶ್ರೀವಾಸ್ತವ್ ಇದ್ದಾರಲ್ಲ, ನಿವೃತ್ತ ಬ್ಯಾಂಕ್ ಅಧಿಕಾರಿಯಾಗಿದ್ದು, ಈತ ಟ್ರಸ್ಟು ಪರವಾಗಿ ನಗದು ಎಣಿಕೆ ಉಸ್ತುವಾರಿ. ಇಲ್ಲೆಲ್ಲ ಯಾಕೆ ನಾನು ಓದ್ತಾ ಇದ್ದೀನಿ ಅಂತ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಇವರೆಲ್ಲ ಕೂಡ ಬರೀ ಅದಿಷ್ಟಲ್ಲಿ ಇರ್ತಕ್ಕಂಥವ್ರೆ, ಬೇರೆಯವರು ಇದಕ್ಕೆ ಯಾಕೆ ಹೊರಗಿನವ್ರ ಇನ್ವಾಲ್ವ್ಮೆಂಟ್ ಇಲ್ಲ. ನಂಬರ್ 3, ಮನೀಶ್ ಕುಮಾರ್ ಯಾದವ್, ಈತ ಆರೋಪಿ ತಿನ್ನು ಯಾದವ್ ಸಂಬಂಧಿಯಾಗಿದ್ದು ಇತ್ತೀಚೆಗಷ್ಟೇ ನಗದು ಎಣಿಕೆ ಘಟಕ್ಕೆ ಸೇರಿಕೊಂಡಿದ್ದ ಈತ. ನೋಡಿ ಮೇಡಮ್. 4, ಯಾರು ಮಿಶ್ರಾ, ಏನು ನಗದು ಎಣಿಕೆ ಮಾಡುವ ಏಜೆಂಟಾಗಿ ಕೆಲಸ ಮಾಡುತ್ತಿದ್ದ ಹಿರಿಯ ಸಿಬ್ಬಂದಿ ಈತ. ನೀವು ಲವಕುಶ್ ಮಿಶ್ರಾರವರ ಸಂಬಂಧಿ ಹಾಗೂ ನಗದು ಸಾಗಾಣಿಕೆಯಲ್ಲಿ ಭಾಗಿಯಾಗಿದ್ದವನು. ಆಗಲೇ ನಾನು ನಿಮಗೆ ಹೇಳಿದೆ. ಅವಿನಾಶ್ ಶುಕ್ಲಾ, ಈತ ಮನೆಯಿಂದಲೇ ಮೊದಲು ಭಾರಿ ಪ್ರಮಾಣದ ನಗದು ಪತ್ತೆಯಾಗಿದ್ದು ಇವನ ಮನೆಯಲ್ಲೇನೆ ಫಸ್ಟ್ ಟೈಮ್ ಸಿಕ್ಕಿದ್ದು. ಇನ್ನು ಕರ್ಣೇಶ್ ಪಾಂಡೆ, ನಕಲಿ ಅಥವಾ ಕೈ ಬರೋದ ದೇಣಿಗೆಗಳನ್ನ ಈತನೇ ಸೃಷ್ಟಿ ಮಾಡ್ತಾ ಇದ್ದಿದ್ದ ವ್ಯಕ್ತಿ ಅಂತಕ್ಕಂಥದ್ದು ಕೂಡ ಇದರಲ್ಲಿ ವಂಚನೆಗೆ ಸಹಕಾರ ಕೊಡ್ತಿದ್ದವನು. ರಾಮಶಂಕರ್ ಮಿಶ್ರಾ,
ಈತನು ಅಕ್ರಮ ರಸೀದಿಗಳನ್ನು ನೀಡಿ ಹಣ ದುರುಪಯೋಗಪಡಿಸಿಕೊಳ್ಳಲು ಭಾಗಿಯಾಗಿದ್ದ ಅಂತಕ್ಕಂಥದ್ದಿದೆ. ಯಾಕೆ ನಾನು ಇದನ್ನು ಓದ್ದೆ ಅಂದರೆ ಮೇಡಮ್, ಇವರೆಲ್ಲ ಕೂಡ ದುರ್ದವರಲ್ಲ, ಬರೀ ಎಣಿಕೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿ. ನಾನು ಯಾಕೆ ಆಗಲೇ ಒಂದು ಮಾತನ್ನು ಹೇಳಿದೆ, ಏನು ಯಾವೊಂದು ಭದ್ರತಾ ಲೋಪಗಳು ನಡೆದಿದೆ ಅಂತಕ್ಕಂಥದ್ದು. ಅಲ್ಲ, ಅವ್ರಿಗೆ ಎಲ್ಲಿಂದ ಧೈರ್ಯ ಸರ್? ಯಾರು ಅವ್ರನ್ನ ಮೂವ್ ಮಾಡಿಸ್ತಿರ್ಬೋದು, ಅವ್ರ ಹಿಂದೆ ಯಾರಿರ್ಬೋದು, ಇದು ಇಂಪಾರ್ಟೆಂಟ್. ಈಗ ಅದನ್ನೇನೆ ನೀವು ಪದೇ ಪದೇ ಈಗ ವಿರೋಧ ಪಕ್ಷಗಳು ಕೇಳ್ತಾ ಇರ್ತಕ್ಕಂಥದ್ದು, ನಾವೆಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದು, ಇದರ ಹಿಂದೆ ಯಾವ್ದಾದ್ರು ದೊಡ್ಡ ಕೈವಾಡ ಇದೆಯಾ ಅಂತಕ್ಕಂಥ ಸಂಶಯನೇ ಎಲ್ಲ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ವಿಚಾರ ತನಿಖೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಯಾಕೆ ಅಂತಂದ್ರೆ ಕೋಟ್ಯಾಂತರ ಜನಗಳ ಭಕ್ತರ ಭಾವನೆಗಳು ಇದರಲ್ಲಿ ಅಡಗಿದೆ. ನಾವು ಯಾರನ್ನೋ, ಈಗ ನಾನು ಹೇಳ್ತೀನಿ ಮೇಡಮ್, ನಿಮ್ಗೂ ದುಡ್ಡು ಬಂತ, ಬಾಬು ಹೇಳ್ತಾರ ನಾಗೇಂದ್ರ ಸರ್ ನಿಮ್ಗೇನೋ ದುಡ್ಡು ಬಂತ ಅಂತ ಹೇಳಿ, ನಾವು ಯಾವುದೇ ಕಾರಣಕ್ಕೂ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ದಿಕ್ ತಪ್ಪಿಸ್ತಕ್ಕಂಥದ್ದು ಸುಮ್ಮನೆ ಈಗ ನಾವು ಮಾತಾಡ್ತೀವಿ, ಇನ್ಯಾವುದಕ್ಕೋ ಲಿಂಕ್ ಮಾಡ್ತಕ್ಕಂಥದ್ದು. ಇದನ್ನು ಯಾರೂ ಕೂಡ ದೇವ್ರ ದುಡ್ಡು ತಿನ್ನಬೇಕು ಅಂತಕ್ಕಂಥ ಭಾವನೆಗಳು ಇಟ್ಕೊಂಡು 99% ಬರೋದಿಲ್ಲ. ಇದರಲ್ಲಿ ಒಂದಿಷ್ಟು ಗುಂಪು ಇನ್ವಾಲ್ವ್ ಆಗಿ ಅವರವರು ಒಳಗೆ, ನಾನು ಹೇಳಿದೆ ನೋಡಿ, ದುಡ್ಡು ತಗೊಳ್ಳೋಂಥ ಸಂದರ್ಭದಲ್ಲಿ SIT ಇನ್ಫಾರ್ಮೇಶನ್ ಅಲ್ವಾ ಮೇಡಮ್? SIT ಇನ್ಫಾರ್ಮೇಶನ್ ಅಲ್ವಾ? ಹೌದು, ಖಂಡಿತ. ಅಂದ್ಮೇಲೆ ಅದನ್ನ ಹೆಂಗ್ ನಂಬೋದು ಅಂತ ಒಂದು ನಿಮಿಷ. ಯಾಕಂದ್ರೆ ಇಲ್ಲಿ SIT ನೀವು ನಂಬಲ್ಲ ಅನ್ನೋದ್ರೆ ಆ SIT ಹೆಂಗ್ ನಂಬೋದು? ಒಂದು ನಿಮಿಷ. ಇಲ್ಲ, ನೀವು ಬಾರಿ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾನು ಪದೇ ಪದೇ ಅನೇಕ ಡಿಬೇಟ್ಗಳಲ್ಲಿ ಹೇಳ್ತಿರ್ತೀನಿ, ಈ ಪಕ್ಷ ಇದ್ದಾಗ ಅವ್ರ ಮೇಲೆ ಆರೋಪ, ಆ ಪಕ್ಷದಾಗ ಇವ್ರ ಮೇಲೆ ಆರೋಪ, ನಿಮ್ಮ ಮೇಲೆ ನಂಬಿಕೆ ಇಲ್ಲ, ನಮ್ಮ ಮೇಲೆ ನಂಬಿಕೆ ಇಲ್ಲ. ಹಾಗಾದರೆ ತೀರ್ಮಾನಗಳಲ್ಲಿ ಹೇಗಾಗ್ತಾ ಇದೆ? ಎಲ್ಲ ಪೆಂಡಿಂಗೇ ಇದೆಯಾ? ಹಾಗಾದರೆ ನಾವು ನಮ್ಮ ಸಂಶಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ದಾರಿ ತಪ್ಪದಂಥ ಸಂದರ್ಭ ನಮ್ಗೆ ಅನುಮಾನ ಬರುತ್ತೆ, ಮೇಡಮ್ ಹೀಗಾಗಿದೆ ಅಂತಕ್ಕಂಥ ನಾನು ಹೇಳ್ತೀನಿ. ಈ ಅನುಮಾನಗಳೆಲ್ಲ ಹೋಗಬೇಕು ಅಂತಕ್ಕಂಥದ್ದಾದರೆ ಸ್ಪಷ್ಟವಾದಂಥ ಒಂದು ನ್ಯಾಯವಾದಂಥ ತನಿಖೆ ನಡೆದು ಎಲ್ಲರಿಗೂ ಇವತ್ತು ಏನೊಂದು ತಲೆಯಲ್ಲಿ ಕೂತಿದೆ, ಕೋಟ್ಯಾಂತರ ಜನ ಭಕ್ತರು ವಿಶ್ವದಲ್ಲೇ ಇವತ್ತು ಒಂದು, ನಾನು ಇನ್ನೂ ಒಂದು ಮಾತು ನಮ್ಮ ಮಿತ್ರರನ್ನು ಕೂಡ ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಸಂಶಯನ ಕೆಲವು ಪಕ್ಷಗಳ ಮೇಲೇ ಜನ ನೋಡ್ತಾ ಇರ್ತಕ್ಕಂಥವ್ರ ಹೆಸರುಗಳು ಕೂಡ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೂ ಕೂಡ ಒಂದು ರೀತಿ ಅಗ್ನಿ ಪರೀಕ್ಷೆನೇ ಇವತ್ತು. ಯಾಕೆ ಅಂತಂದರೆ ಶ್ರೀರಾಮಚಂದ್ರ, ನಾನು ಆಗಲೇ ಒಂದು ಪದವನ್ನು ಬಳಕೆ ಮಾಡಿದ್ದೀನಿ, ಆತ ಕೂಡ ಈ ಒಂದು ಪರೀಕ್ಷೆಗೆ ಒಳಗಾಗಿ ಹೊರಗೆ ಬಂದಂಥ ವ್ಯಕ್ತಿ. ಇವತ್ತು ಆತ ನಂಬ್ಕೊಂಡಿರ್ತಕ್ಕಂಥ ಭಕ್ತರು ಕೂಡ ಅದೇ ದಾರಿಯಲ್ಲಿದ್ದಾರೆ. ನ್ಯಾಯ ಸಿಕ್ಕಬೇಕಾಗುತ್ತೆ, ಅವರೆಲ್ಲ ಕೂಡ ಹೊರಗಡೆ ಬರ್ತಕ್ಕಂಥ ಸಮಯ ಆದಷ್ಟು ಬೇಗ ಬರುತ್ತೆ. ತನಿಖೆ ಆಗುವಂಥ ಸಂದರ್ಭದಲ್ಲಿ ಇದನ್ನು ತಗೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ತೀರ್ಮಾನ ಮಾಡ್ತಕ್ಕಂಥದ್ದು ತಪ್ಪು. ಯಾವುದೇ ಕಾರಣಕ್ಕೂ ಯಾವುದೇ ಎಷ್ಟು ಪ್ರಭಾವಿ ವ್ಯಕ್ತಿ ಆಗಿರಲಿ ಆತನ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆ. ಆಮೇಲೆ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ನೋಡಿ, ರಾಮ ಮಂದಿರವನ್ನ ಕಟ್ಟದಂತಹ ಸಂದರ್ಭದಲ್ಲಿ ಎಷ್ಟು ಹೆಮ್ಮೆ ನಮಗಿತ್ತೋ, ಅದು BJP ಇರ್ಬೋದು, ಸಂಘ ಪರಿವಾರದ ಕಾರ್ಯಕರ್ತರಾಗಿ, ನಾನು ABVP ಬಂದಿರತಕ್ಕಂಥ ಕಾರ್ಯಕರ್ತರಾಗಿ ನಮಗೆ ಭಾಳಷ್ಟು ಹೆಮ್ಮೆ ಇತ್ತು. ಅನೇಕ ಜನ ಹೋರಾಟ ಮಾಡಿದ್ರು. ಇವತ್ತು ಅಷ್ಟೇ ಬದ್ಧತೆಯಿಂದ ನಾವು ಹೇಳ್ತಾ ಇದ್ದೇವೆ, ನಮ್ಮ ಪಾರ್ಟಿಯ ಸ್ಟ್ಯಾಂಡ್ ಕೂಡ ಇದೆ, ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಶಿಕ್ಷೆಗೊಳಪಡಿಸ್ತೇವೆ, ಮುಲಾಜಿಲ್ಲ, ಅವ್ರು ಯಾರೇ ಆಗಿದ್ರು ಅವ್ರನ್ನ ಬಿಡೋ ಅಂತ ಪ್ರಶ್ನೆ ಇಲ್ಲ. ಯಾವುದೇ ಕಾರಣಕ್ಕೂ ನಮ್ದಲ್ಲಿ ಏನು ಪಾತ್ರ ಇಲ್ಲ. ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ಪಾಪ ಪ್ರಿಯಾಂಕ್ ಖರ್ಗೆ ಅವರು, ಅವ್ರ ಕೂಗೇ ಇಲ್ಲ. FSL ನೋಡ್ತೀವಿ, ಆಮೇಲೆ ಹೇಳ್ತೀವಿ, ಇದು ಯಾವುದೂ ಇಲ್ಲ, ತಪ್ಪು ನಡೆದಿದೆ, ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀವಿ. ನರೇಂದ್ರ ಮೋದಿ, ಅಮಿತ್ ಶಾ ಅವ್ರದ್ದು ಮೌನ ಖಂಡಿತ ನೋಡಿ. ಯೋಗಿ ಆದಿತ್ಯನಾಥ್ ಅವರು ಒಂದು ಇನ್ಸ್ಟ್ರಕ್ಷನ್ ಅನ್ನ ತಗೊಳ್ತಾ ಇದ್ದಾರೆ ಅಂತಂದ್ರೆ, ಇಟ್ ವುಡ್ ಹ್ಯಾವ್ ಬೀನ್ ಅಂಡರ್ ದ ಡೈರೆಕ್ಷನ್ಸ್ ಆಫ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅಂಡ್ ಹೋಮ್ ಮಿನಿಸ್ಟರ್. ಇವ್ರು ಮಾತಾಡೋದನ್ನ ಅವರೇ ಹೇಳ್ಬೇಕನ್ನೋದು ಏನಿಲ್ಲ, ಇವ್ರ ಕೈಲಿ ಮಾತಾಡಿಸ್ತಿರ್ತಾರೆ. ಆಮೇಲೆ ಈಗ ಮೌನಕ್ಕೆ ಜಾರಿ ಬಹಳಷ್ಟು ವರ್ಷ ಆಗಿದೆ. ಆಮೇಲೆ ನೋಡಿ, ವಿಚಾರಗಳಿಗೆ ಮಾತಾಡಿಲ್ಲ ನೋಡಿ. ಒಬ್ಬ ಪ್ರಧಾನ ಮಂತ್ರಿ ಒಂದೊಂಥರ ಅಷ್ಟೇ. ಈಗ ಸೋನಿಯಾ ಗಾಂಧಿ ಅವರೇ ಮಾತಾಡ್ತಿದ್ರಪ್ಪ, ಮನಮೋಹನ್ ಸಿಂಗ್ ಬದಲು ನಾವೆಲ್ಲ ಸೋನಿಯಾ ಗಾಂಧಿ, ನಾವೆಲ್ಲ ಅವಾಗಿನ ಯುವಕರು. ಪಾಪ ಕೆಲವರಿಗೆ ಯುವಕರು ಅಂತಂದ್ರೆ ದಾಸ್ಯ, ಬಾಲ ಪ್ರತಿಭೆಗಳು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂತ ಬಾಲ ಪ್ರತಿಭೆಗಳೇ ದೇಶ ಕಟ್ಟುವಂಥದ್ದು. ಅವಾಗ ನಾವು ನಮ್ಗೇನು ಅನಿಸ್ತಿತ್ತು, ಮನಮೋಹನ್ ಸಿಂಗ್ ಅಂತ ನಾವು ಬುಕ್ಕಲ್ಲಿ ಓದ್ತಾ ಇದ್ವಿ, ಇದೇನಿದು ಸೋನಿಯಾ ಗಾಂಧಿ ಅವರೇ ಅಡ್ರೆಸ್ ಮಾಡ್ತಾರೆ, ಸೋನಿಯಾ ಗಾಂಧಿ ಏನಾದರೂ ಪ್ರೈಮ್ ಮಿನಿಸ್ಟರ್ ಅಂತ ನಮಗೂ ಡೌಟ್ ಇತ್ತು ಅವಾಗೆಲ್ಲ. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾ ಹೇಳ್ತಿದ್ರು, ಈ ಕಾಂಗ್ರೆಸ್ ಅವ್ರಿಗೆ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ, ಪಾಪ ರಾಹುಲ್ ಗಾಂಧಿ ಅವರು, ನೀವು ಫ್ಯಾಷನ್ ಶೋ ಮಾಡಿದ್ರೆ ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ SC/STಗಳಿದ್ದಾರೆ, ಎಷ್ಟು ಜನ OBC ಇದ್ದಾರೆ, ಬರೀ ಇದೇ ಕೆಲಸ ಅವ್ರಿಗೆ. ಜಾತಿ ನಿರ್ಮೂಲನೆ ಮಾಡ್ತೀವಿ, ಎಲ್ಲರೂ ಒಂದೇ ಅಂತ ಹೇಳೋರು ಇಲ್ಲಿ ಜಾತಿ ಹೇಳ್ತಾರೆ. ಕಾಮೇಶ್ವರ್ ಚೌಪಾಲ್ ಅಂತ ವಾಸ್ ದ ಫಸ್ಟ್ ದಲಿತ್ ಪರ್ಸನ್, ಒನ್ ಆಫ್ ದ ಟ್ರಸ್ಟೀಸ್ ಇನ್ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. 1989ರಲ್ಲಿ ಶಿಲಾನ್ಯಾಸ ಮಾಡಿದಂತ ಸಂದರ್ಭದಲ್ಲಿ ಫಸ್ಟ್ ಪರ್ಸನ್ ಕೂರ್ಸಿ ಪೂಜೆ ಮಾಡಿದ್ದು ಕಾಮೇಶ್ವರ್ ಚೌಪಾಲ್. ಅವ್ರು ಬಂದಂತ ದಲಿತ ಸಮಾಜದಿಂದ. ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ವಕ್ತಾರರು, ನೀವು ಸುಮ್ನೆ ಗಾಳಿಲಿ ಗುಂಡಾರಿಸಿದ್ರೆ ನಾವು ವಿಚಾರವನ್ನು ಹೇಳ್ತೀವಿ, ಅಲ್ಲ ನಾವು ಹೇಳಲೇಬೇಕಾಗುತ್ತೆ ನೋಡಿ. ದೇರ್ ಇಸ್
ಕೇಳ್ಬೇಕು. ಇದು ನೋಡಿ, ಕೆಲವೊಂದು ಇದು ಫ್ಯಾಕ್ಟ್ಸ್ ಅಂಡ್ ತೂಕ ಫಿಗರ್ಸ್ ಮಾತ್ರ ಹೇಳಿದಾಗ ನೀವು ಏನಿದು? ಕೇಳಿಸ್ಕೋಬೇಕ್ರಿ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹೇಳ್ತಿದೀವಿ, ಡೇಟಾ ಕೊಟ್ಟು ಹೇಳ್ತೀವಿ, ನಾವೇನ್ ಸುಮ್ನೆ ಗಾಳಿಲಿ ಗುಂಡಾಡಿಸ್ತಿಲ್ಲ. ಸೊ ಹಾಗಾಗಿ ವಿಚಾರಗಳನ್ನು ಗೊತ್ತಿಲ್ಲದೆ ತಪ್ಪ ಮಾಹಿತಿಯನ್ನು ಇಡಬೇಡಿ. ಆಮೇಲೆ ಪಾಪ ಕಾಂಗ್ರೆಸ್ ಅವ್ರಿಗೆ ಏನ್ ಪಾತ್ರ ಇದೆ? ಅವ್ರು ರಾಮನ ಅಸ್ತಿತ್ವ ಪ್ರಶ್ನೆ ಮಾಡಿದವರು, ನೀವು ಅಧಿಕೃತ ಮಾಹಿತಿ ಅಥವಾ ಸ್ಪಷ್ಟವಾದ ಚಿತ್ರಣ ಅವ್ರ ಕಡೆಯಿಂದ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಹಾಗಾಗಿ ನಾವು ಹೇಳ್ತಿರುವಂತದ್ದು ಈ ದ್ವಂದ್ವ ನಿಲುವಿದೆಯಲ್ವಾ, ಇದನ್ನೇ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಮ ಜನ್ಮಭೂಮಿ ಮತ್ತೆ ರಾಮನ ವಿಚಾರದಲ್ಲಿ ಎಷ್ಟು ನಮ್ಗೆ ಹೆಮ್ಮೆ ಇತ್ತು, ಅಷ್ಟೇ ಬೇಜಾರು ನಮಗೂ ಕೂಡ ಇದೆ ಇವತ್ತು. ಯಾಕಂದ್ರೆ ಆ ಮಂದಿರವನ್ನ ಕಟ್ಟಬೇಕು ಅಂತಂದ್ರೆ ಎಷ್ಟೋ ಕರಸೇವಕರ ತ್ಯಾಗ ಇದೆ. ಅಲ್ಲಿ ಯಾರು ನಾವು ನೋಡ್ರಿ OBC-ನ, ದಲಿತ, ಬರುತ್ತೆ ಗೊತ್ತಾ? ಜಾತಿ ಭಾವನೆ ಅವರಲ್ಲಿದೆ. ಇನ್ನೊಂದು ನೋಡಿ, ಇವತ್ತು ಪಾಪ ನೋಡಿ, ನಡೆಸ್ಕೊಂಡಿದೆ ಅಲ್ಲ ಹಂಗೆ ನೋಡಿ, ಇಲ್ಲ ಮೇಡಮ್, ದಯವಿಟ್ಟು ಆ ಭಾವನೆ ಇದ್ದಿದ್ರೆ ಕಾಮೇಶ್ವರ್ ಚೌಪಾಲರ್ ಕಡೆಯಿಂದ ನಮ್ಮ ಸಂಘ ಪರಿವಾರದ ಕಾರ್ಯಕರ್ತರು ಶಿಲಾನ್ಯಾಸ ಮಾಡಿಸ್ತಾ ಇರಲಿಲ್ಲ. ಇತ್ತೀಚೆಗೆ ನೆನ್ನೆಲ್ಲ ಮೊನ್ನೆ 40 ವರ್ಷದ ನಂತರ ದಲಿತರು ಒಂದು ದೇವಸ್ಥಾನಕ್ಕೆ ಹೋಗಕ್ಕೆ ಸೌಭಾಗ್ಯ ಸಿಕ್ಕಿದೆ. ತಹಶೀಲ್ದಾರ್ ನೋಡಿ, ಆ ರೀತಿಯ ಭಾವನೆಗಳು ಇವತ್ತಿದೆ. ಅದು ದುರ್ದೈವದ ಸಂಗತಿ, ಆಗ್ಬಾರ್ದು. ಅನೇಕ ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಪಾಪ BK ಹರಿಪ್ರಸಾದ್ ಅವ್ರ ಸ್ಟೇಟ್ಮೆಂಟ್ ಅನ್ನು ನೋಡ್ತಿದ್ದೆ. ನಾನು ಒಬ್ಬ ಹಿಂದೂ ಅಂತ ಬಹಳ ಜೋರಾಗಿ ಘೋಷಣೆ ಹಾಕಿದ್ದಾರೆ. ಇದೇ ಹರಿಪ್ರಸಾದ್ ಅವರು ಹೇಳಿದ್ರು, ಪಾಕಿಸ್ತಾನ ನಮ್ಮ ಶತ್ರು ದೇಶ ಅಲ್ಲ ರೀ, ಮಿತ್ರ ದೇಶ. ಯಾಕೆ ಪಾಕಿಸ್ತಾನ ನಮ್ಮ ಶತ್ರು ದೇಶ ಆಗುತ್ತೆ? ಹಾಗೆ ಹೀಗೆ ಅಂತ ಹಿಂದೂ ಸಮಾಜದ ಬಗ್ಗೆ ಮಾತನಾಡಿದಂಥವ್ರು. ಇದೇ ಪ್ರಿಯಾಂಕ್ ಖರ್ಗೆ ಹೇಳಿದವರು, ಏನೆಲ್ಲ ಹಿಂದೂ ಸಮಾಜದ ಬಗ್ಗೆ ಮಾತಾಡಿದ್ರೆ ಎಲ್ರಿಗೂ ಗೊತ್ತಿರುವಂಥದ್ದು. ಆಮೇಲೆ ಇದೇ ಸಿದ್ದರಾಮಯ್ಯವ್ರು, ಮೀನ್ ತಿಂದು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ರೀ. ಎಲ್ಲಿಗೆ? ಧರ್ಮಸ್ಥಳಕ್ಕೆ ಹೋಗ್ತೀನಿ, ನಾವು ಆರಾಧನೆ ಮಾಡುವಂತ ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ, ಏನ್ ತಪ್ಪು ಅಂತ ಕೇಳಿದಂಥವ್ರು. ಯಾವ ನೈತಿಕತೆ ಇದೆ? ಯಾವ ಮುಖ ಇಟ್ಕೊಂಡು ಪ್ರಶ್ನೆ ಮಾಡ್ತೀರಿ ಇವತ್ತು? ಜನ ನಿಮಗೆ ಈ ದ್ವಂದ್ವ ನಿಲುವಿದೆಯಲ್ವಾ, ನೀವೇನೋ ನಿಮ್ ಬೆನ್ನು ನೀವು ತಡ್ಕೋಬಹುದು, ನಾವೇನೋ ಪ್ರಶ್ನೆ ಮಾಡ್ತೀವಿ ಅಂತ ಈ ದ್ವಂದ್ವ ನಿಲುವನ್ನು ಜನ ಉಗಿತಾರೆ ಸಮಾಜದಲ್ಲಿ, ಅರ್ಥ ಆಗ್ಲಿ. ರೈಟ್ ಗಾಟ್ ಇಟ್. ದರ್ಶನ್ ಅವರೇ, ನೀವೇನು ಹೇಳ್ತೀರಿ? ಮೇಡಮ್, ಇನ್ನೊಂದು ಸತ್ಯನೂ ಗೊತ್ತಾಯ್ತು ಈಗ. ಅಂದರೆ ಅಯೋಧ್ಯೆ ರಾಮ ಮಂದಿರ ಮಣ್ಣು ಹೊರೆಯೋ ಕೆಲಸಕ್ಕೆ ನೀವು ದಲಿತರನ್ನ ಬಳಸ್ಕೊಂಡ್ರಿ. ಆದರೆ ಇವತ್ತು ದುಡ್ಡು ದೋಚೋದಕ್ಕೆ ಒಂದು ಜಾತಿಯನ್ನ ಬಳಸ್ಕೊಂಡು ಲೂಟಿ ಹೊಡೆದ್ರು ಅಂತ ಅವರೇ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದು 1989ನೇ ಇಸ್ವಿ. ನಾವು ಮಾತಾಡ್ತಾ ಇರೋದು 2026ರಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಟ್ರಸ್ಟ್ನವರು ಸೇರಿ ಕಳ್ತನ ಮಾಡಿದ್ದಾರೆ. ದಲಿತ ಯಾರು ಕಳ್ತನ ಮಾಡಿಲ್ಲ ಅಂತ ಅವರಿಂದ ಏನು ಸಿಗುದಿಲ್ಲ ಮೇಡಮ್. ಇನ್ನೊಂದು ವಿಚಾರ, ಕಾಮನ್ವೆಲ್ತ್ ವಿಚಾರ ಹಿಂದಿನ ಚರ್ಚೆನ ಮಾತಾಡಿದ್ರು. ಹೌದು, ಟಾಯ್ಲೆಟ್ ಪೇಪರ್ ಅಲ್ಲಿ ದುಡ್ಡು ಹೊಡೆದ್ರು ಮೇಡಮ್. ಅವ್ರು ಮಾತಾಡಿದ್ರೆ ಮಾತಾಡ್ಬಿಡ್ಲಿ, ಸುಮ್ಮನೆ. ಮೇಡಮ್, ಕಾಮನ್ವೆಲ್ತ್ ಆ ಒಂದು ಕೇಸ್ ಆಗಿದ್ದು 2010ರಲ್ಲಿ. ಅವತ್ತು ಅಧಿಕಾರದಲ್ಲಿದ್ದು UPA ಗೌರ್ನಮೆಂಟ್. ಅದು ನಮ್ಮ ಒಬ್ಬರು ಸಚಿವರ ಮೇಲೆ ಆದಾಗ ಕಾಂಗ್ರೆಸ್ ಮುಲಾಜ್ ನೋಡ್ದೇ ಅದನ್ನು CBI ಕೊಡುವಂಥ ಕೆಲಸ ಆಯಿತು. ಸುರೇಶ್ ಕಲ್ಮಡಿ ಅವರ ಬಂಧನವೂ ಆಯಿತು. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಅಂದರೆ, ಇವತ್ತು ಸಾವಿರಾರು ಕೋಟಿ ಆರೋಪ ಹೊತ್ತು ಇದೇ IT ED CBI ದಾಳಿಗೆ ಹೋದಂತಹ ಅಜಿತ್ ಪವಾರ್ ಅವರು ಇವತ್ತಿಲ್ಲ. ಅವರು ಸುನಿಲ್ ದೇಸಾಯಿ ಆಗಿರ್ಬೋದು, ಹೇಮಂತ್ ಬಿಶ್ವ ಶರ್ಮಾ ಆಗಿರ್ಬೋದು, ಸುವೇಂದು ಅಧಿಕಾರಿ ಆಗಿರ್ಬೋದು, ನಾರಾಯಣ್ ರಾಣೆ ಆಗಿರ್ಬೋದು, ಏಕನಾಥ ಶಿಂದೆ ಆಗಿರ್ಬೋದು, ಪ್ರಫುಲ್ ಪಾಟೀಲ್ ಆಗಿರ್ಬೋದು, ಯಾಮಿನಿ ದೇಸಾಯಿ ಆಗಿರ್ಬೋದು, ಎಲ್ಲರ ಮೇಲೂ IT ಅವರೇ ಭ್ರಷ್ಟಾಚಾರದ, ಅವ್ರು ಅನ್ಯ ಪಕ್ಷದಲ್ಲಿ ಭ್ರಷ್ಟಾಚಾರಿಗಳು ಸಾವಿರಾರು ಕೋಟಿ. ಅವ್ರ ಪಕ್ಷಕ್ಕೆ ಹೋದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾ ಆಯ್ತಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಬಹಳ ಹೆಮ್ಮೆ ಇದೆ. ಸುರೇಶ್ ಈ ಹುಂಡಿಲಿ ಕಾಸು ಯಾರ್ಯಾರು ಹೋಗ್ಬೇಕು ಅವ್ರಿಗೆ ತಲುಪಿರ್ಲೂಬಹುದು. ಮೇಡಮ್, ಇವತ್ತು ಒಂದು ಬಡ ಪಕ್ಷ, ಸೈಕಲಲ್ಲಿ ಓಡಾಡಿ ಕಟ್ಟಿರೋ ಪಕ್ಷ, ಕಾಸೇ ಇಲ್ದಿರ್ತಕ್ಕಂಥ ಪಕ್ಷ ಅಂತ ಹೇಳ್ತಿದ್ದವರು ಸುಮಾರು ಸಾವಿರಾರು ಕೋಟಿ ರೂಪಾಯಿ BJP ಕಚೇರಿ ಕಟ್ಟೋದಕ್ಕೆ ಇದೇ ರಾಮನ ದುಡ್ಡು ಬಳಕೆ ಆಗಿದೆ ಅಂತ ನೇರವಾದಂಥ ಆರೋಪ ಮಾಡ್ತಾ ಇದ್ದೀನಿ. RSS ಕಚೇರಿಗೆ ಇದೇ ರಾಮನ ಹಣ ದೋಚಿ ಅಲ್ಲಿಗೆ ಹಾಕಿದ್ದಾರೆ ಅನ್ನುವಂಥದ್ದನ್ನ ಇನ್ನು ಬೇಕಾದ್ರೆ ಮಾತಾಡಿಸಿ, ನನಗೇನು ತೊಂದರೆ ಇಲ್ಲ. ಮೇಡಮ್, ಇವತ್ತು ಏನು ರಾಮ ಮಂದಿರ ಪ್ರಕರಣ ಆಗಿದೆಯಲ್ಲ, ಸುಮಾರು 1257 ಕೆಜಿ ಬಂಗಾರ. ಅದು ರಾಮನ ಪಾದುಕೆಯಲ್ಲಿದ್ದಂತಹ ಬಂಗಾರ, ರಾಮನ ಕುತ್ತಿಗೆಯಲ್ಲಿದ್ದಂತಹ ಬಂಗಾರ. 200 ಕೆಜಿ ಇಟ್ಟಿಗೆಯನ್ನು ಕೊಟ್ಟಂತ ಆ ಒಬ್ಬ ರಾಮನ ಭಕ್ತ, ಆತನಿಗೆ ರೆಸಿಪ್ಟು ಇಲ್ಲ, ಇವತ್ತು ಆ ಇಟ್ಟಿಗೆನೂ ಇಲ್ಲ. ಎಲ್ಲಿಗೆ ಹೋಯ್ತು? ನಾವು ಹುಂಡಿಗೆ ಹಾಕಿದಂತಹ ದುಡ್ಡು ಶೌಚಾಲಯಕ್ಕೆ ತಗೊಂಡೋಗಿ ಇಟ್ಟಿದ್ರು ಅನ್ನುವಂಥ ವಿಚಾರ ಇವತ್ತು ತನಿಖೆಯಿಂದ ಬಹಿರಂಗಗೊಳ್ತಾ ಇದೆಯಲ್ಲ. ಇವರ ಒಂದು ಭಕ್ತಿ ಎಲ್ಲಿಗೆ ಹೋಗಿ ತಲುಪಿದೆ ಅಂತ ನಾನು ಪದಪುಂಜಗಳಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಇನ್ನೇನೋ ಪಾಕಿಸ್ತಾನ ಅನ್ನೋಂಥ ವಿಚಾರ ಬಂತು. ಏನೋ ಮಿತ್ರರು ಅಂದರು, ಹರಿಪ್ರಸಾದ್ ಅವರು ಅಂತ. ಮೇಡಮ್, ಕಾಂಗ್ರೆಸ್ನವ್ರು ಯಾವತ್ತೂ ಪಾಕಿಸ್ತಾನಕ್ಕೆ ಬಸ್ ಬಿಡಲಿಲ್ಲ ಮೇಡಮ್. ಕಾಂಗ್ರೆಸ್ನವ್ರು ಯಾವತ್ತೂ ಪಾಕಿಸ್ತಾನಕ್ಕೆ ರೈಲು ಬಿಡಲಿಲ್ಲ ಮೇಡಮ್. ಕಾಂಗ್ರೆಸ್ನವ್ರು ಯಾವತ್ತೂ ಉಗ್ರಗಾಮಿನ ತಗೊಂಡು ಕಂದಾರ್ ವಿಮಾನ ನಿಲ್ದಾಣಕ್ಕೆ ಬಿಟ್ಟು ಬರಲಿಲ್ಲ. ಆ ಬಸ್ಸಲ್ಲಿ, ರೈಲಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೋಗಿದ್ರು ಅನ್ನುವಂಥದ್ದು ಅಷ್ಟೇ ಸತ್ಯ. ಮಾನ್ಯ ನರೇಂದ್ರ ಮೋದಿಯವರು 3 ಬಾರಿ
ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಅಂದು ಅಟಲ್ ಬಿಹಾರಿ ತೆಗೆದುಕೊಂಡಂಥ ನಿರ್ಧಾರಕ್ಕೆ ಕಾರ್ಗಿಲ್ ಆಯಿತು, ಇಂದು ಮೋದಿಯವರು ನಡೆದುಕೊಂಡಂಥ ನಿರ್ಧಾರಕ್ಕೆ ಪುಲ್ವಾಮಾ ಆಯಿತು, ಪೆಹಲ್ಗಾಮ್ ಆಯಿತು. ನಿಮ್ಮಿಂದ ನಮಗೆ ದೇಶಭಕ್ತಿಯ ಪಾಠದ ಅವಶ್ಯಕತೆ ಇಲ್ಲ. ಬೈ ಬ್ಲಡ್ ಬೈ ಬರ್ತ್ ಕಾಂಗ್ರೆಸ್ಸಿಗರು ದೇಶ ಪ್ರೇಮಿಗಳು, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ಅನ್ನುವಂಥ ಇತಿಹಾಸ ಆ ಹೆಮ್ಮೆ ನಮಗಿದೆ ಮೇಡಮ್. ಇಲ್ಲಿ ವಾಸ್ತವಾಂಶ ಕಳ್ತನ ಆಗಿದೆ. ಕದ್ದವ್ರು ಯಾರು ಅನ್ನೋದು, ಆ ಟ್ರಸ್ಟ್ ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಅಲ್ಲಲ್ಲ, ಯಾರಿದ್ದಾರೆ ಅನ್ನೋದು ಬಿಜೆಪಿ ಸಖ್ಯ ಇರೋರು, RSS ಸಖ್ಯ ಇರೋರು ಇನ್ವಿಟೇಷನ್ RSS ಕೊಡ್ತಾರೆ ಅಂದ್ರೆ ಕಳ್ಳರು RSS ಅಂತಾನೆ ಒಪ್ಕೊಬೇಕಾಗ್ತದೆ. ಒಟ್ಟಾರೆಯಾಗಿ ದೇಶದ ಪ್ರಧಾನಿ ಭಾವನಾತ್ಮಕವಾಗಿ ನಮ್ಮನ್ನ ಯಾಮಾರಿಸೋದನ್ನ ಬಿಟ್ಟು ಈ ದೇಶದ ಜನರ ಮುಂದೆ 56 ಇಂಚಿನ ಎದೆಯೊಳಗಡೆ ಈ ದೇಶವನ್ನು ಉದ್ದೇಶಿಸಿ, ನಿಮ್ಮಂತ ಗೌರವಾನ್ವಿತ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ದಮ್ಮು ಮತ್ತೆ ತಾಕತ್ತು ಬೇಕಾಗ್ತದೆ. ಆ ದಮ್ಮು ತಾಕತ್ತನ್ನು ಘನವೆತ್ತ ಪ್ರಧಾನಿಯವರು ತೋರ್ಪಡಿಸಲಿ ಅಂತ ನಾನು ವಿನಮ್ರವಾಗಿ ಬೇಡ್ಕೊಳ್ತೇನೆ. ಚುನಾವಣೆ ಸಂದರ್ಭದಲ್ಲಿ ಮಾತಾಡೋದಲ್ಲ, ಅಟ್ಲೀಸ್ಟ್ ಈಗಲಾದ್ರೂ ಮಾತಾಡಬೇಕಲ್ಲ ಸರ್. ಮೇಡಮ್, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಯಾರೋ ಮಾತಿನಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥದಕ್ಕಿಂತ ಮುಖ್ಯವಾಗಿ ತನಿಖೆ ಇದೆ. ನಮ್ಮ ವ್ಯವಸ್ಥೆ ಮೇಲೆ ನಾವೇ ನಂಬಿಕೆ ಇಟ್ಕೋಬೇಕಾಗ್ತದೆ. ಯಾಕೆ ಅಂತಂದ್ರೆ ಎಲ್ಲ ಪಕ್ಷಗಳು ನಮ್ಮ ದೇಶದಲ್ಲಿ ದೇಣಿಗೆ ಕೊಟ್ಟವರು, ಭಕ್ತಿಯಿಂದ ಪ್ರೀತಿಸಿದವರು ಇನ್ನೆಷ್ಟು ಸಹಿಸ್ಕೋಬೇಕು? ಇನ್ಯಾವ ತನಕ ಇನ್ನೆಷ್ಟು ದಿವಸ ವೇಟ್ ಮಾಡಬೇಕು? ಕೇವಲ ನಿಮ್ಮ ಮಾತಲ್ಲೇನೆ ಆ ಒಂದು ಆಳ ಮತ್ತು ನೋವು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಕೊಟ್ಟಿರ್ತಕ್ಕಂಥವ್ರು ಎಷ್ಟು ನೋವು ಅನುಭವಿಸಿರ್ಬೇಕು. ನಿಮಗೊಂದು ಮಾತು ಹೇಳ್ತೀನಿ ಮೇಡಮ್, ನನ್ನ ಆಫೀಸ್ ಪಕ್ಕದಲ್ಲಿ ಕೆಲವು ಭಕ್ತರಿದ್ರಾಗ ಅವರು ನನ್ನ ವಿಚಿತ್ರ ಅಂದರೆ ಅವತ್ತೇನು ಫೆಸಿಲಿಟಿ ಇರಲಿಲ್ಲ. ಟ್ರೈನಲ್ಲಿ 5 ಇಟ್ಕೆಗಳನ್ನ ಅವ್ರಿಗೆ ಅದೊಂದು ದಾಖಲೆ, 5 ಇಟ್ಕೆ ಟ್ರೈನಲ್ಲಿ ತೊಗೊಂಡೋದ್ರ ಹುಡುಗರೆಲ್ಲ ಕಣ್ಣು ಮುಂದೆ. ಅವ್ರಿಗೆ ಆ ಭಕ್ತಿಯ ಭಾವನೆ ಎಷ್ಟು ಅವ್ರ ಮನಸ್ಸಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಕೂಡ ಅಷ್ಟೇನೆ ಇತಿಹಾಸ ಪುರುಷನಾಗಿ ಶ್ರೀರಾಮನ ಎಷ್ಟು ನಾವು ನಂಬ್ತೀವೋ ಅವರ ಒಂದು ಭಕ್ತಿ ಬಗ್ಗೆನೂ ಅಷ್ಟೇ ನಾವು ಗೌರವ. ಖಂಡಿತ ನಾನು ಓಪನ್ ಆಗಿ, ನಾನು ಎರಡನೇ ಮಾತೇ ಇಲ್ಲ, ಒಂದು ನಿಮಿಷ ಬ್ರದರ್, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ನ್ಯಾಯದ ಬಗ್ಗೆನೇ ಮಾತಾಡ್ತಾರೆ, ಯಾರು ಅನ್ಯಾಯದ ಬಗ್ಗೆ ಪರವಾಗಿ ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಇನ್ನೂ ತನಿಖೆ ಹಂತದಲ್ಲಿದೆ. ಇದು ಒಂದು ತಾತ್ವಿಕವಾದಂಥ ಒಂದು ಇದಕ್ಕೆ ಹಂತಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಯಾರೇ ಅದೆಷ್ಟೇ ದೊಡ್ಡ ವ್ಯಕ್ತಿ ಇದ್ರೂ ಕೂಡ ಅವನ್ನ ಹಿಡಿದು ಜನಗಳ ಮುಂದೆ ಕೂರಿಸ್ಬೇಕು, ತಪ್ಪಾಗಿದೆ ಅಂತ ಒಪ್ಕೊಂಡು ತಗೊಂಡಂತ ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದು ಸ್ಪಷ್ಟವಾದಂಥ. ಬಿಜೆಪಿ ಇಸ್ ಈಕ್ವಲ್ ಟು ಧರ್ಮ ಅನ್ನೋ ಥರ ಭಾವನೆ ಬಂದ್ಬಿಟ್ಟಿದೆ ಕಳೆದ ಹಲವಾರು ವರ್ಷಗಳಿಂದ. ಚುನಾವಣೆಗೂ ಆ ಧರ್ಮ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ, ಅದು ಎಷ್ಟರ ಮಟ್ಟಿಗೆ ಓಟಾಗಿ ಕನ್ವರ್ಟ್ ಆಗಿದೆ ಅನ್ನೋದನ್ನು ನಾನು ವಿಶೇಷವಾಗಿ ಇಷ್ಟಪಡಲ್ಲ. ಏಕೆಂದರೆ ನೀವು ಅದು ಇಲ್ಲ ಅಂತ ವಾದ ಮಾಡಿದ್ರು ವಾಸ್ತವದಲ್ಲಿ ಅದೇ ಇರುವಂಥದ್ದು. ಈ ಧರ್ಮನ ಅಮಲನ್ನು ಮತ್ತೊಮ್ಮೆ ನೀವು ಹೊರಗೆ ಹಾಕಿ ಅದರಲ್ಲಿ ತೇಲಿಸ್ಬಿಟ್ಟು ಈ ಪ್ರಕರಣನ ಸೈಡಿಗೆ ಹಾಕಬಾರ್ದು. ಖಂಡಿತವಾಗ್ಲೂ ಇಲ್ಲ ಮೇಡಮ್, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ. ಈಗ ನಾವು ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಸಾರ್ವಜನಿಕರು ಅವ್ರದೇ ಆದಂಥ ಪ್ರಬುದ್ಧತೆ ಇದ್ದೇ ಇದೆ. ಹಾಗಾಗಿ ನಮಗೆ ವಿಶ್ವಾಸ ಇದೆ ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ. ನಾನು ಹೇಳೋದಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ, ನಾವು ಬೇರೆಯವ್ರ ತರ ವಿತಂಡವಾದ, ಡೋಂಗಿತನ, ಎಡಬಿಡಂಗಿತನವನ್ನು ಮಾಡ್ತಾ ಇಲ್ಲ. ತಪ್ಪಾಗಿರ್ತಕ್ಕಂಥದ್ದು ಯಾರು ಕೂಡ ಕ್ಷಮೆ ಮಾಡುವಂತ ಪರಿಸ್ಥಿತಿ ಇಲ್ಲ. ನಾವು ಜಿಂದಾಬಾದ್ ಅಂತ ಕೂಗ್ಲೇ ಇಲ್ಲ, FSL ರಿಪೋರ್ಟ್ ಬರ್ಬೇಕಿದ್ ಯಾವುದು ಮಾಡ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಸ್ಪಷ್ಟ ಕಂಠದಿಂದ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇವರಿಗೆ ದೇ ವಿಲ್ ಬಿ ಥ್ರೋನ್ ಇನ್ ಟು ದ ಬಾರ್ಸ್, ದೇ ವಿಲ್ ಬಿ ಥ್ರೋನ್ ಇನ್ ಟು ದ ಡಂಜನ್ಸ್. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತೆ ಬಹಳ ಪ್ರಮುಖವಾಗಿ ಇವತ್ತು ಸಡನ್ ಆಗಿ ಹಿಂದೂಗಳ ಬಗ್ಗೆ, ರಾಮನ ಬಗ್ಗೆ ವಿಶೇಷವಾಗಿ ಹುಕ್ಕಿ ಹರಿತಾ ಇದೆಯಲ್ಲ ಪ್ರೀತಿ, ಕಪಿಲ್ ಸಿಬ್ಬಲ್ ಉಕ್ಕಿ ಹರಿಯೋದು ನಮಗೆ ಯಾವಾಗ ಹೋಗ್ತಾ ಇದೆ, ನಮ್ಮ ರಕ್ತನೇ ರಾಮನ್ ರಕ್ತ. ಬಹಳ ಇವತ್ತು ನಾನು ಅದನ್ನ ಹೇಳಿದೆ ನೋಡಿ, ರಾಮ ಮಂದಿರವನ್ನ ಕಟ್ಟುವಂತದ್ರಲ್ಲಿ ಎಷ್ಟು ಹೆಮ್ಮೆ ಇತ್ತು, ಇವತ್ತು ಅಷ್ಟೇ ವಿಷಾದ ಬೇಸರ ನಮಗೂ ಕೂಡ ಇದೆ ಈ ವಿಚಾರದಲ್ಲಿ. ಇದಕ್ಕಿಂತ ಇನ್ನೇನ್ ಸ್ಪಷ್ಟತೆ ಬೇಕು? ನಾನು ಅದನ್ನ ಹೇಳಿದ್ನಲ್ಲ, ನಾವು ಡೋಂಗಿತನ ಮಾಡ್ತಾ ಇಲ್ಲ, ವಿತಂಡವಾದವನ್ನು ಮಾಡ್ತಾ ಇಲ್ಲ, ಎಡಬಿಡಂಗಿತನವನ್ನು ಮಾಡ್ತಾ ಇಲ್ಲ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಥವಾ ಬಿಜೆಪಿ ಮೇಲೆ ಅಪನಂಬಿಕೆ ಅನ್ನೋದು ಹೆಚ್ಚಾಗಿದೆ ಅಂದ್ರೆ ಎಲೆಕ್ಟ್ರಾಲ್ ಬಾಂಡ್ ಇರಬಹುದು, ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅಪೌಷ್ಟಿಕತೆ, ಹಾಗಾದ್ರೆ ಜನ ದಡ್ರು ಅಂತ ಹೇಳ್ತಿದ್ದೀರಾ ನೀವು? ಸರಿ, ಈಗ ನೀವು ಅಮಲು ಅಂತ ಹೇಳಿದ್ರಿ, ಆಯ್ತು, ಧರ್ಮದ ಅಮಲ್ ನನಗಿರ್ಬೋದು, ಎಲ್ರಿಗೂ ಆ ರೀತಿ ನೀವು ಒಂದೇ ಇದ್ರಲ್ಲಿ ಹಾಕಿ ನೋಡ್ಲಿಕ್ಕೆ ಆಗಲ್ಲ. ಹಂಗಂದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ವೋಟ್ ಮಾಡಿದಂತ ಪ್ರಜೆಗಳೆಲ್ಲ ಅವ್ರಿಗೆ ಬುದ್ಧಿ ಇರಲಿಲ್ವಾ? ಮಹಾರಾಷ್ಟ್ರದಲ್ಲಿ ಅವ್ರಿಗೆ ಅಸ್ತಿತ್ವನೇ ಇಲ್ಲ ಬಿಡಿ, ಅವ್ರನ್ನ ಯಾಕೆ ನೀವು ಕನ್ಸಿಡರೇಷನ್ ತಗೊಳ್ತೀರಿ? ಮಹಾರಾಷ್ಟ್ರದಲ್ಲಿ ನಮ್ಮನ್ನ ಜನ ಗೆಲ್ಸಿದ್ರಲ್ವಾ, ಹಾಗಾದ್ರೆ ಜನ ಮೂರ್ಖರ? ಅಸ್ಸಾಮಲ್ಲಿ ಗೆಲ್ಸಿದಂತ ಜನ ನಮಗ್ ಮೂರ್ಖರ? ಹಾಗಾದ್ರೆ ಮುಸಲ್ಮಾನರು ಕೂಡ ಮತ ಕೊಟ್ಟಿದ್ರು. ಆಮೇಲೆ ನೀವು ಹೇಳಿದ್ರಿ ಈ ಬಿಜೆಪಿ ಬಂದ್ಮೇಲೆ ಮುಸಲ್ಮಾನರಿಗೆ ಹಾಗಾಗೋಯ್ತು ಹೀಗಾಗೋಯ್ತು ಅಂತ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್ ಅವ್ರ ಸಬ್ಕಾ ಪ್ರಯಾಸ್ ಅಂತ ಘೋಷಣೆ ಕೊಟ್ಟಿದೆ ಮೋದಿ ಅವರು. ಯಾವತ್ತಾದ್ರೂ ಮೋದಿ ಅವರು ಮುಸಲ್ಮಾನರ ಬಗ್ಗೆ ಕಟುವಾಗಿ ಮಾತನಾಡಿರ್ತಕ್ಕಂಥದ್ದು ನೋಡಿದೀರಾ?
ಓಲೈಕೆನೂ ಮಾಡೋದಿಲ್ಲ, ಕಟುವಾಗಿ ಟೀಕ್ಸೋದು ಕೂಡ ಇಲ್ಲ. ಯಾರ್ಯಾರಿಗೆ ಏನೇನು ನ್ಯಾಯವನ್ನು ಒದಗಿಸ್ಬೇಕು ಮೋದಿ ಅವ್ರು ಮಾಡ್ತಾರೆ, ಯೋಗಿ ಆದಿತ್ಯನಾಥ್ ಅವರು ಕೂಡ ಮಾಡ್ತಾರೆ. ಮೋದಿ ಅವ್ರು ಮಾತಾಡ್ತಾರ ಖಂಡಿತವಾಗ್ಲು. ಈಗ ನನ್ನ ನೋಡಿ, ನೀವು ಅದನ್ನೇ ಇಲ್ಲಿ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತ ಎಲ್ರಿಗೂ ಮೋದಿನೇ ಮಾತಾಡ್ಬೇಕು, ಮೋದಿನೇ ಹೇಳ್ಬೇಕಂತ ಮಾತಾಡ್ಬೇಕು. ಯೋಗಿ ಆದಿತ್ಯನಾಥ್ ಅವರು ಈ ವಿಲ್ ಡೆಫಿನೆಟ್ಲಿ, ಈಗ ಮೋದಿ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನ ತಗೊಳಕ್ಕೆ ಯೋಗಿ ಆದಿತ್ಯನಾಥ್ ಡೈರೆಕ್ಷನ್ ಇಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಷ್ಟು ಉಚ್ಚಕಂಠವಾಗಿ ಸ್ಪಷ್ಟವಾಗಿ ಮಾಹಿತಿ ಕೊಡ್ತಾರೆ ಅಂದ್ರೆ ಅಲ್ಲಿಂದ ಬಂದಿರುತ್ತೆ ಮಾಹಿತಿ. ಆಗ ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ, ಅದನ್ನ ಮಾಡ್ತಾರೆ. ನಿಮ್ಮ ಆಗ್ರಹ ಕಟ್ಟಿದವರು ನಾವು ಅಂತ ಎದೆ ತಟ್ಟಿ ಹೇಳುವವರು, ಕದ್ದವರು ನಾವು ಅಂತ ಹೇಳುವಂತ ಎದೆಗಾರಿಕೆಯೂ ಅವರಿಗೆ ಇರಬೇಕಾಗ್ತದೆ ಅಂತ ಕದ್ದಿದ್ರೆ ಆಗಿದೆ, SIT ನಡೀತಾ ಇದೆ, ಆಗಿದೆ, ಬಂದಿದೆ. ರಾಜೀನಾಮೆ ಕೊಟ್ಟಿದ್ದಾರೆ. ಯಾರು ಅನಿಲ್ ಮಿಶ್ರಾ ಅವರಾಗಿರ್ಬೋದು, ಅಥವಾ ಇನ್ನೊಬ್ರು ಯಾರೋ ಇದಾರಲ್ಲ ಮೇಡಮ್, ಚಂಪಲ್ ರಾಯ್ ಅವರು ಇರ್ಬೋದು. ಹಾಗೇನೆ ಇವ್ರ ಕಳ್ಳಾಟಗಳು ನಮಗೆ ಟ್ರೈಲರ್ನ ಇವ್ರ ಕಾರ್ಕಳದ MLA ಸುನೀಲ್ ಕುಮಾರ್ ಪರಶುರಾಮ್ ಥೀಮ್ ಪಾರ್ಕ್ ಅಲ್ಲಿ ದುಡ್ಡು ಹೊಡೆದವರು, ಅದನ್ನೇನೋ ಕಂಚಿನ ಪ್ರತಿಮೆ ಅಂತ ಶ್ರೀರಾಮನಿಗೆ ಪಶ್ಚಿಮ ಬಂಗಾಳದಲ್ಲಿ ಕಿರ್ಚಿರಿ ಏನು ಚುನಾವಣೆ ಗೆಲ್ಲಕ್ಕಾದ್ರೆ ಜನನೇ ಸರಿ ಇದು ವಿಭಿನ್ನ ಆಗಿರ್ಬೋದು. ಬೇರೆ ವಿಚಾರ ಹೇಳ್ತೀರಿ, ಅಡ್ಡ ಮತದಾನ ಮಾಡಿದವ್ರು ಯಾರು ಅಂತ ಕಂಡಿಡೋದಕ್ಕಾಗದೆ ಮತ್ತೆ ಧರ್ಮಸ್ಥಳ ಅಂತಿದ್ದೀರಿ. ಏನ್ ನಿರೀಕ್ಷೆ ಮಾಡ್ಬೋದು ಬಿಜೆಪಿ ಅಂತ ನೋವಾಗುತ್ತೆ. ಅಗೇನ್ ಧರ್ಮ, ಅಗೇನ್ ಆಣೆ, ಡ್ರಾಮ ಅಂದ್ರೆ ಪಾರ್ಟಿಯನ್ನು ಯಾವ ರೀತಿ ಗಟ್ಟಿ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀವಿ. ಕೆಲವ್ರಿಗೆ ಏನ್ ಗೊತ್ತಾ, ಈ DK ಶಿವಕುಮಾರ್ ಅವರು, ಅವರ ಫಾಲೋವರ್ಸ್, ಅವ್ರಿಗೆ DK ಶಿವಕುಮಾರ್ ಯಾವ ರೀತಿ ಭಾವನೆ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ, 28 ಆದ್ಮೇಲೆ 20 ವರ್ಷ ನಾವಿರ್ತೀವಿ. ಅಧಿಕಾರದ ಮದ ಇದೆಯಲ್ವಾ, ಇದು ಒಳ್ಳೇದಲ್ಲ. ಕತೆ, ವಿಶ್ವನಾಥ್ ಕತೆ, ಜೊತೆಗೆ ಪ್ರಾಮಾಣಿಕವಾದಂಥ ತನಿಖೆಯಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕು. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.